ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಚತುರ್ಥೋಧ್ಯಾಯಃ. ಬುದ್ಧೇಃ ಪರಸ್ಯ ಮಹಾತ್ಮ್ಯಂ ಕರ್ಮಭೇದೋ ಜ್ಞಾನಮಹಾತ್ಮ್ಯಂಚ ಉಚ್ಯತೆ ಅಸ್ಮಿನ್ ಅಧ್ಯಾಯೇ. ಅಧ್ಯಾಯದ ಮುಖ್ಯ ವಿಷಯ ಏನು ಅಂದರೆ ಬುದ್ಧೇಃ ಪರಸ್ಯ ಮಹಾತ್ಮ್ಯಂ ಕರ್ಮಭೇದಃ ಜ್ಞಾನಮಹಾತ್ಮ್ಯಂ ಚ ಉಚ್ಯತೆ ಅಸ್ಮಿನ್ ಅಧ್ಯಾಯೇ. ಬುದ್ಧೇಃ ಪರಸ್ಯ ಮಹಾತ್ಮ್ಯಂ, ಇದು ಕೊನೆಗೆ ಮುಗಿಸಿದ್ದೇನು. ಏವಂ ಬುದ್ಧೇ ಪರಂ ಬುದ್ಧ್ವಾ ಯೋ ಬುದ್ಧೇ ಪರತಸ್ತು ಸಹ ಅಂತ ಹೇಳಿದರು. ಯಾರಾತ ಅಂತ ಹೇಳಿದರೆ ಬದಲಿಗೆ ಭಗವನ್ ಮಹಾತ್ಮ್ಯ ಇದೆ. ಸರ್ವೋತ್ತಮತ್ವೇನ ದೇವರನ್ನು ಉಳಿದವರನ್ನು ತಾರತಮ್ಯದಲ್ಲಿ ಯಾರು ತಿಳಿತಾರೋ ಅವರಿಗೆ ಮಾತ್ರ ಕಾಮಜಯ ಸಾಧ್ಯ ಅಂತ ಹೇಳಿದರು. ಆ ದೇವರ ಬಗ್ಗೆ ಅನೇಕ ವಿವರಗಳನ್ನು ಕೊಡ್ತಾ ಇದ್ದಾರೆ. ಮೊದಲನೇ ಅಂಶ ಕರ್ಮಭೇದ. ಕರ್ಮಗಳ ಅನೇಕ ವಿಧ ಇದೆ. ನಿಯತ ಕರ್ಮ ಅಂತ ಹೇಳಿದರು, ವಿಹಿತ ಕರ್ಮ ಅಂತ ಹೇಳಿದರು. ಅದರಲ್ಲಿ ವರ್ಣಾಶ್ರಮ ಧರ್ಮ ಎಲ್ಲ ಹೇಳ್ತಾರೆ. ಮುಂದೆ ವರ್ಣಾಶ್ರಮ ಧರ್ಮಗಳು ಸೇರೋದು. ಅನಂತರ ಜ್ಞಾನ ಮಹಾತ್ಮ್ಯಂ, ಜ್ಞಾನದ ಮಹಿಮೆ ಎಷ್ಟು ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಈ ಅಧ್ಯಾಯದ ಮುಖ್ಯ ವಿಷಯಗಳು. ಭಗವನ್ ಮಹಾತ್ಮ್ಯ, ಕರ್ಮಭೇದ, ಜ್ಞಾನ ಮಹಾತ್ಮ್ಯ ಇಷ್ಟಿದರಲ್ಲಿ ಬಂದಿದೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಅಬ್ರವೀತ್. ಇಮಂ ಯೋಗಂ, ಈ ಯೋಗವನ್ನು ಇಷ್ಟೊತ್ತು ಹೇಳಿದೆ. ಏನು ಕರ್ಮಯೋಗ ಏನಿದೆ, ಜ್ಞಾನಯೋಗ ಏನಿದೆ ಅದನ್ನೆಲ್ಲ ಕೂಡ ಅಹಂ ನಾನು, ವಿವಸ್ವತೆ ಇದೆಂಥ ಯೋಗ ಇದು, ಅವ್ಯಯಂ ಯೋಗಂ, ಒಂದು ಸನಾತನ ನಾಶವೇ ಇಲ್ಲ ಅದಕ್ಕೆ. ಎಷ್ಟು ಪ್ರಯತ್ನಪಟ್ಟವ್ರು ಎಷ್ಟು ಜನ ಇದ್ದಾರೆ ಈಗಾಗಲೇ. ಕಲ್ಯಾದಿಗಳಿಂದ ಇವತ್ತು ನಡೀತಾನೇ ಇದೆ. ಆದರೆ ಅದೆಂಥ ಅವ್ಯಯ, ನಾಶ ಇಲ್ಲ ಅದಕ್ಕೆ. ಅಂಥ ಅವ್ಯಯವಾದ ಯೋಗವನ್ನು ಮತ್ತು ಎಲ್ಲರೂ ಎಲ್ಲ ಕಾಲಕ್ಕೂ ಅನುಷ್ಠಾನ ಮಾಡಲೇಬೇಕಾದದ್ದು. ಸಿಲೆಬಸ್ ಚೇಂಜ್ ಆಗೋದಿಲ್ಲ ಇದು. ಅಂಥ ಅವ್ಯಯವಾದಂತಹ ವ್ಯಯ ಶಬ್ದಕ್ಕೆ ಹ್ರಾಸ ಅಂತ ಅರ್ಥ. ಹ್ರಾಸನೂ ಇಲ್ಲ, ನಾಶನೂ ಇಲ್ಲ, ಹ್ರಾಸನೂ ಇಲ್ಲ. ಅವ್ಯಯ ಅಂತ ಹೇಳಿದರೆ ಹ್ರಾಸ ನಾಶ ಎರಡೂ ಇಲ್ಲದೆ ಇರತಕ್ಕಂಥ ಈ ಧರ್ಮ ಯೋಗವನ್ನು ಅಹಂ ನಾನು, ಮೊದಲಿಗೆ ಯಾರು ಹೇಳಿದೆ, ವಿವಸ್ವತೆ ಪ್ರೋಕ್ತವಾನ್. ವಿವಸ್ವಾನ್ ಸೂರ್ಯನಿಗೆ ಹೇಳಿದೆ. ಸೂರ್ಯನಿಗೆ ಯಾತಕ್ಕೆ ಕೊಡ್ತಾರೆ? ಬ್ರಹ್ಮದೇವರು ಹೇಳಿ ಆದಿಕವಿಯ ಇದ್ದೇ ಇದೆ ಭಾಗವತದಲ್ಲಿ. ಆದರೆ ಲೋಕ ಪ್ರಸಾರಕ್ಕೆ ಬರಲಿಕ್ಕೆ ಸೂರ್ಯ ಬೆಳಕು ಕೊಡ್ತಾನೆ. ಆ ಸೂರ್ಯನಿಗೆ ಬೆಳಕು ಕೊಟ್ಟವು ನಾನು. ಒಂದು ಬೆಳಕೇನೋ ಒಳಗಿದ್ದ ಬೆಳಕು, ಇನ್ನೊಂದು ಜ್ಞಾನದ ಬೆಳಕು ಕೊಟ್ಟವನು ನಾನೇನೆ. ಯದಾದಿತ್ಯಗತಂ ತೇಜ ಅಂತ ಹೇಳಿದ್ರಿಂದ ಅದು ಸೌರಭತ ದಿನಾಕರಣೆಯೂ ಆಯ್ತು. ಅದರಿಂದ ಅದೇ ಹೇಳಿದ್ನಲ್ಲ, ಈಗ ಪ್ರಕಾಶ ಕೊಡೋದು, ಆ ಪ್ರಕಾಶ ಒಳಗಿದ್ದು ಬೆಳಕು ಕೊಡೋನು ನಾನೇ, ಜ್ಞಾನ ಕೊಟ್ಟವನು ನಾನೇ ಅಂತ ಹೇಳಿದ್ರಿಂದ ಸೂರ್ಯನಲ್ಲಿ ಬೆಳಕು ಕಾಣಿಸ್ತಾ ಇದೆ ಈಗ. ಗೊತ್ತಾಯ್ತಾ? ಆ ಬೆಳಕು ಕೊಟ್ಟವನು ನಾನು ಅಂತ ಏನು ಗೊತ್ತು ನಿಮ್ಗೆ ಗೊತ್ತಿದ್ದು ಹೇಳಬೇಕಲ್ಲ. ಯಾವ್ದಾರು ಒಂದು ನಿಮಗೆ ಅವ್ರಿಗೆ ಗೊತ್ತಲ್ಲ ಅವ್ರ ಕಡೆಯಿಂದ ಅಂತ ಹೇಳಿದ್ರೆ ಹಾಗೆ ಸೂರ್ಯ ಶ್ರೇಷ್ಠ ವ್ಯಕ್ತಿ ಬೆಳಕು ಕೊಡೋದಕ್ಕೆ ಹೆಸರಾಗಿದ್ದಾನೆ. ಅವನಿಗೆ ಎರಡು ಬೆಳಕು ಕೊಟ್ಟರು ನಾನೇ ಅಂತ ಹೇಳಿದರೆ ಅದು ಸರ್ವೋತ್ತಮತ್ವ ಬಂತು. ಸೌರಮತ ಹೋಯಿತು. ಸೂರ್ಯನ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಮತ ಒಂದು ಷಣ್ಮತಗಳಲ್ಲಿ ಅದೊಂದು ಮತ ಇದೆ. ಮತದ ಖಂಡನೆಯೂ ಆಯಿತು. ಪ್ರೋಕ್ತವಾನ್ ಅಹಂ ಅವ್ಯಯಂ. ಬರಲಿ ಅಂದರೆ ಹಾಂ, ಹೌದು 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 ಅಲ್ಲ. ಅದು ಯಾಕೆಂದರೆ ಅಲ್ಲೆಲ್ಲ ಎಸ್ಟಾಬ್ಲಿಷ್ಡ್, ಅದ್ರ ಬಗ್ಗೆ ಯೋಚನೆ ಇಲ್ಲೇ ಇಲ್ಲ. ಅದಕ್ಕೆ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚ ಅರ್ಥೇಷ್ವಭಿಘ್ನ ಸ್ವರಾಟ್
ತೇನೇ ಬ್ರಹ್ಮಹೃದಯ ಆದಿಕವಯೇ. ಬ್ರಹ್ಮದೇವರ ವಿಷಯ ಬಂದೋಯ್ತಾರೆ, ಎಲ್ಲ ಕಡೆ ಬಂದು ಹೋಗ್ಬಿಟ್ಟಿದೆ. ಅದು ಇಲ್ಲಿ ಯಾತಕ್ಕೆ ಹೇಳ್ತಾರೆ, ಲೋಕದ ಬೆಳಕನ್ನು ಕಾಣೋದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡು ಗೊತ್ತಾಗಬೇಕು. ಅದಕ್ಕೋಸ್ಕರ ಸೂರ್ಯ ಗಾಯತ್ರಿ ಮಂತ್ರವನ್ನು ಪ್ರಧಾನ ಅಂತ ಒಪ್ಕೊಂಡಿದ್ದಾರೆ. ಆದರೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಸೂರ್ಯ ಅಲ್ಲ ತಾನು ಅಂತ ಹೇಳಬೇಕು. ಎಲ್ಲ ಪ್ರಶ್ನೆಗೂ ಅನೇಕ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ ಆ ವಿಷಯ ತಂದು ಯಾವ ವಿಷಯ ಒಂದು ರಾಯರ ಆರಾಧನೆ ಮಾಡ್ತಾಯಿರ್ತಾರೆ. ಅವರನ್ನು ಕೇಂದ್ರ ಮಾಡಿಕೊಂಡು ಆಚಾರ್ಯ ಶ್ರೇಷ್ಠ, ಯುವೋತ್ತಮರು, ವೇದವ್ಯಾಸದೇವರು ಅಂತ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಪ್ರಸಕ್ತಿ ನಮಗೆ ಬೆಳಕಿನ ಪ್ರಸಕ್ತಿ ಅಂದರೆ ಸೂರ್ಯ ನೆನಪಾಗ್ತಾನೆ, ಗೊತ್ತಾಯ್ತಾ. ಜೊತೆಗೆ ಸೂರ್ಯ ವೇದ ಪ್ರತಿಪಾದ್ಯವಾದ ದೇವತೆ ಕೂಡ ಹೌದು. ಸೂರ್ಯಾರ್ಘ್ಯ ಕೊಡ್ತೇವೆ ನಾವು ಪ್ರತಿನಿತ್ಯ. ಸೂರ್ಯಾಂತರ್ಗ ಪರಮಾತ್ಮನ ಉಪಾಸನೆ ಮಾಡಬೇಕು. ಎಲ್ಲ ಬಿಟ್ಟು ಸೂರ್ಯಾಂತರ್ಗತ ಯಾಕೆ ಹೇಳಬೇಕಾಗಿತ್ತಾರೆ? ಬರೀ ನಾವು ಭಾರತೀಯ ಹುಡುಕಪ್ಪ ಹೇಳ್ಬೋದಾಗಿತ್ತು. ಆದರೆ ಸೂರ್ಯ ಬೆಳಕಿನ ದೇವತೆ ಅಂತ ಪ್ರಸಿದ್ಧನಾಗಿರೋದ್ರಿಂದ, ಬೆಳಕು ಎರಡು ವಿಧ ಆದ್ದರಿಂದ ಎರಡು ಬೆಳಕನ್ನು ಕೊಟ್ಟವು ನಾನೇ. ಮುಂದೆ ಯಥಾದಿತ್ಯ ಗತಂ ತೇಜ ಅಂತ ಹೇಳ್ತಾ ಆ ತೇಜಸ್ಸು ಹೇಳ್ತಾರೆ, ಇಲ್ಲಿ ಈ ತೇಜಸ್ಸು ಹೇಳ್ತಾರೆ. ಅದು ಎರಡೂ ತೇಜಸ್ಸು ಸೂರ್ಯನಿಗೆ ಬಂದರೆ ನನ್ನಿಂದ ಅಂತ ಹೇಳಿದರೆ ಜನಕ್ಕೆ ಗೊತ್ತಾಗುತ್ತೆ. ಈ ಪ್ರೈಮರಿ ಸ್ಕೂಲ್ ಹುಡುಗರಿಗೆ ಮಿಸ್ ಅಂದರೆ ಅರ್ಥ ಆಗುತ್ತೆ, ಹುಡುಗ ಪ್ರೈಮಿಸ್ಟ್ ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ. ಅವ್ರಿಗೆ ಮಿಸ್ ಹೇಳಿದ್ದು ಅಂತ ತಕ್ಷಣ ಹಾಗಿದ್ದರೆ ಸರಿಯಾಗಿ ಅವರ ಇದರಲ್ಲಿ ಹೇಳಬೇಕು. ಅದಕ್ಕೆ ಹೇಳ್ತಾರೆ ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ. ಎಲ್ಲಿ ಬಂತಿದ್ದು? ಯಾಕೆ ಬಂತು ಅಲ್ಲ, ಯಾಕೆ ಬಂತು ಸಿಕ್ಕಾಕೊಳ್ಳೋಕ್ಕೆ. ಮಹಾಭಾರತದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದಾರೆ, ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಪಾಂಡುರಾಜ ಮುಂದೆ ಯಾರನ್ನು ಕರೀಲಿ ಅಂತ ಕುಂತಿ ದೇವಿ ಕೇಳಿದಾಗ ಹೇಳಿದ ಮಹಾಭಾರತದ ಶ್ಲೋಕ ಅದು. ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ, 2ನೇ ಅಧ್ಯಾಯದ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ 11ನೇ ಅಧ್ಯಾಯದಲ್ಲಿ ಅರ್ಥನೂ ಬರೀತಾರೆ ಅವರೇ ಬರೀತಾರೆ. ಮನುಷ್ಯ ದೃಶ್ಯೇಶು ತೇಜಸ್ಸು ಅಧಿಕೋ ಹಿ ಭಾಸ್ಕರ. ಅಲ್ಲಿ ಸೂರ್ಯ ಶ್ರೇಷ್ಠ ಅಂತ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ, ಮನುಷ್ಯ ದೃಶ್ಯೇಶು ಜ್ಯೋತಿಷು, ಮನುಷ್ಯ ಕಣ್ಣಿಗೆ ಕಾಣ್ತಕ್ಕಂಥ ಪ್ರಕಾಶಗಳಲ್ಲಿ ಯಾವುದು ದೊಡ್ಡದು? ಸೂರ್ಯನ. ಅದಕ್ಕೆ ಅದರ ಸ್ಟ್ಯಾಂಡರ್ಡ್ ಮಾಡಿ ನೋಡಿ. ಇಮಂ ವಿವಸ್ವತೆ ಸ್ನಾನದ ಫಲ ಹೇಳಬೇಕು, ಗಂಗಾ ಸ್ನಾನದ ಫಲ ಹೇಳ್ತಾರೆ. ಗಂಗಾ ಸ್ಟ್ಯಾಂಡರ್ಡ್ ಅದು. ಮತ್ತು ಪೂಜೆಯಲ್ಲಿ ಸಾಲಿಗ್ರಾಮ, ಪೂಜಾ ದೇವಗಳಲ್ಲಿ ತುಳಸಿ ಹೇಗೆ ಹೇಳ್ತಾರೋ ಹಾಗೆ ಸೂರ್ಯನ ಹೇಳೋದಕ್ಕೆ ಅದೇ ಕಾರಣ. ಮತ್ತು ಎರಡನೇದು ಇನ್ನೊಂದು ಕಾರಣ ಇದೆ, ಏನು ಅಂದರೆ ಸೂರ್ಯವಂಶ ಚಂದ್ರವಂಶ ಅಂತ 2 ವಂಶ ಬೆಳೆದು ಬಂದು, ಗೊತ್ತಾಯ್ತಾ. 2 ವಂಶ ಬೆಳೆದು ಬಂದು ಆ ವಂಶದ ಮೂಲಕ ಬರೀ ವಂಶ ಬೆಳೀಲಿಲ್ಲ, ಜ್ಞಾನ ಪ್ರಸಾರನೂ ಆಗ್ತಾ ಬಂತು. ಹಾಗೇ ಅದೆಲ್ಲ ಮಾಡಿದ್ದು ನಾನೇ ಅಂತ ಹೇಳಬೇಕಾಗಿದೆ. ಸೊ ವಂಶ ಪಾರಂಪರ್ಯ ಜ್ಞಾನ ಬಂದಿರೋದು ನನ್ನಿಂದ, ಮೂಲ ದೇವತೆಗಳು ಹೇಳಿರೋದು ನಾನೇನೆ, ನನಗೆ ಮಾತ್ರ ಯಾರೂ ಹೇಳಿಲ್ಲ, ಸರ್ವಜ್ಞ ಅಂತ ಹೇಳ್ತಾರೆ. ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯೇಮಂ ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಾನ್ ಸೂರ್ಯ ಯಾರು ಹೇಳಿದ? ಮನು ಹೇಳಿದ. ಯಾವ ಮನು ಹೇಳಿದ? ಸ್ವಯಂಭೂ ಅಂತ ಹೇಳಬಾರ್ದು. ಯಾತಕ್ಕೆ? ಸ್ವಯಂಭೂವಿನ ಸೂರ್ಯನಿಗೆ ಸಂಬಂಧ ಇಲ್ಲ. ಸೂರ್ಯಪುತ್ರ ವಯೋಸ್ವತವನು, ಅದು ವಿವಸ್ವಾನ್ ಸೂರ್ಯ. ವಯೋಸ್ವತ ಸೂರ್ಯನ ಮಗ, ಸೂರ್ಯನ ಮಗ ಆದ್ದರಿಂದ ಆತನ ಹೇಳಿದೆ. ಸ್ವಯಂಭೂವಿನ ಹೇಳಿದ ಬಂದಿದೆ ಇದಾಗಲೇ. ಮನವೇ ಪ್ರಾಹ. ಈಶಾವಾಸ್ಯ ಪೂರ್ತಿ ಏನದು? ಸ್ವಯಂಭೂ ಮಾಡಿದ ಉಪದೇಶ ಈಶಾವಾಸ್ಯ ಉಪನಿಷತ್ತು. ಮೊದಲನೇ ಚಕ್ರವರ್ತಿ ಆತನೇ ಸ್ವಯಂಭವ ಮನು. ಅನಂತರದ ವಿಷಯದಲ್ಲಿ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇದು ಮೂರನೇ ಯಾಕೆ ಹೇಳಲಿಲ್ಲ ಅಂದರೆ, ಅವಾಂತರದಲ್ಲಿ ಮಾಡಿದವನು ನಾನೇ, ಮೂಲದಲ್ಲೂ ಮಾಡಿದವನು ನಾನೇ. ಅಲ್ಲಿ ಪ್ರಸಿದ್ಧಿ ಆಗೋಗ್ಬಿಟ್ಟಿದೆ. ಇದನ್ನು ಅಪ್ರಸಿದ್ಧವಾದನ್ನು ಮತ್ತೆ ಹೇಳ್ತಾ ಇದ್ದಾರೆ. ವಿವಸ್ವಾನ್ ಮನವೇ ಪ್ರಾಹ. ಮನವೇ ಅಂದರೆ ವಯೋಸ್ವತ ಮನವೇ ಪ್ರಾಹ. ಮತ್ತು ಇನ್ನೊಂದು ಕಾರಣ ಇದೆ. ಈ ಮನ್ವಂತರ ಅಧಿಪತಿ ಯಾರು? ಸೂರ್ಯ. ಈ ವಯೋಸ್ವತ. ಆತನ ಅಪ್ಪ ಯಾರು? ಸೂರ್ಯ. ಸೊ ಆತನ ಹೇಳಿಬಿಟ್ರೆ ಮನ್ವಂತರ ಪೂರ್ತಿ ನನ್ನಿಂದ ಪ್ರಸಾರ ಆಗಿದೆ ಅಂತಾಗ. ಯಾವ ಮನ್ವಂತರದಲ್ಲಿದ್ದೇವೋ ಆ ಮನ್ವಂತರದ ಅಧಿಪತಿಯನ್ನು ಸ್ಮರಣೆ ಮಾಡಿ ಹೇಳಿಬಿಟ್ರೆ, ಅವನ ಅಪ್ಪಗೆ ಹೇಳಿಬಿಟ್ರೆ ಏನಾಯ್ತಾಗ? ಎಲ್ಲರೂ ಬಂದೋಯ್ತಾಗ. ಈ ಮನ್ವಂತರದ ಎಲ್ಲರಿಗೂ ಅಪ್ಲೈ ಆಗಬೇಕು. ಮನ್ವಂತರದ ಆದಿಯಲ್ಲಿ ಜ್ಞಾನ ಕೊಟ್ಟವನು ನಾನೇನೆ. ಎಷ್ಟು ವಿಷಯ ಬಂದಾಗಾಯ್ತು ಅದರಿಂದ. ಪ್ರಾಹ ಮನುಹು ಇಕ್ಷ್ವಾಕ ಬೇಬರಿ. ಮನು ಯಾರು ಹೇಳಿದ? ಇಕ್ಷ್ವಾಕ ಯಾರು? ಇಕ್ಷ್ವಾಕ ಯಾರು? ವಯೋಸ್ವತನ ಮಗನೇ ಆತ, ಗೊತ್ತಾಯ್ತಾ. ವಯೋಸ್ವತರ ಆದ ಮಗ, ಅಪ್ಪ, ಮಗ, ಮೊಮ್ಮಗ. ನಾವೇನು ಮಾಡ್ತೀವಿ? ಆಸ್ತಿ ಪಾಸ್ತಿ ಕೊಡೋದು ಗೊತ್ತಾಗ್ಬಿಟ್ಟಿದೆ, ಜ್ಞಾನ ಬರೋದಕ್ಕೆ ಗೊತ್ತೇ ಇಲ್ಲ. ಆಸ್ತಿ ಪಾಸ್ತಿ ಕೊಡೋದಕ್ಕೋಸ್ಕರ ತಂದೆ ತಾಯಿ ವ್ಯವಸ್ಥೆ ಇದ್ದರೆ ಅದಕ್ಕೇನು ವ್ಯವಸ್ಥೆ ಅರ್ಥ ಇಲ್ಲ. ನಿಜವಾದ ಅರ್ಥ ಸಂಸ್ಕೃತಿ ಕೊಡಬೇಕು. ನಮ್ಮನೆ ಕುಲಧರ್ಮ ಬರೋದು ಯಾವಾಗ? ಹೇಳ್ಕೊತ ಬಂದರೆ. ಇದು ಡೀಲಿಂಗ್ ಆದರೆ ಕುಲಧರ್ಮ ಮರ್ತೋಗ್ಬಿಡುತ್ತೆ ಪೂರ್ತಿ. ಕೆಲವು ಹೇಳ್ತಾರೆ ಏನು ಹೇಳ್ತಾರೆ ಏನು ಗೊತ್ತೇ ಇಲ್ಲ, ಗೋತ್ರನೇ ಗೊತ್ತಿಲ್ಲ ಅಂತ ಬರೋರು ಇದ್ದಾರೆ, ಗೊತ್ತಾಯ್ತಾ. ಅದಾಗಬಾರ್ದು. ಅದಕ್ಕೆ ನಾ ಹಾಗೆ ಹೇಳಿದೆ. ವಿವಸ್ವಾನ್ ಮನವೇ ಪ್ರಾಹ ಮನೋರಿಕ್ಷ್ವಾಕವೇ ಬ್ರವಿ. 3 ಜನ ಹೇಳಿ, ತಾನು ಸೂರ್ಯ, ಆಮೇಲೆ ತಾನು ವಯೋಸ್ವತಮನು, ಆತನ ಇಕ್ಷ್ವಾಕು. ಇಷ್ಟ ಆಯ್ತು. ಮುಂದೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಏನು ಅಲ್ಲ, ಮುಗಿಲಿ ಅದು ಪೂರ್ತಿ. ಅದಿಷ್ಟು ಸೇರಿ ಅದು ಬಂದಿರೋದು. ಮೊದಲು 3ಕ್ಕೂ ಸೇರಿ ಬಂದಿರೋದು ಒಟ್ಟಿಗೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಹೀಗೆ ಜ್ಞಾನ ಅಂಬದು ಹೇಗೆ ಬರಬೇಕು? ಪರಂಪರೆಯಿಂದ ಬರಬೇಕು.
ಜ್ಞಾನಕ್ಕೆ ನಾವು ಹೇಳೋದಿಲ್ಲ ಹಂಸನ ಪರಮಾತ್ಮನ ಪರಂಪರೆ ಅಂತ ಹೇಳೋದಿಲ್ಲ. ಇದು ಮಠದ ದೃಷ್ಟಿಯಿಂದ ಹೇಗೆ ಪರಂಪರೆನೋ ರಾಜರ ದೃಷ್ಟಿಯಿಂದ ಪರಂಪರೆ, ರಾಜರು ಮತ್ತೆ ರೀತಿಯಲ್ಲಿ ಗೋತ್ರಗಳ ದೃಷ್ಟಿಯಿಂದ ಅಲ್ಲೂ ಮತ್ತು ಪರಿವರ್ತನೆ. ಒಟ್ಟು ವಂಶ ಪಾರಂಪರ್ಯ. ಅದಕ್ಕೆ ಅವ್ರು ಹೇಳ್ಬೋದು ಸೇಲ್ ತೊಗೋಬೇಕಾದ್ರೆ ಲಿಂಕ್ ಡೀಡ್ ಶುರು ಮಾಡ್ತಾರೆ. ಅಲಾಟ್ಮೆಂಟ್ ಲೆಟ್ರಿಂದ ಶುರು ಪ್ರಾರಂಭ ಮಾಡಿ ಅವನು ಸೇಲ್ ಡೀಡ್ ತೊಗೊಂಡು ಇವತ್ತಿನವರೆಗೂ ಒಂದು ದಿನ ಮಧ್ಯೆ ಮಿಸ್ ಆದರೂ ಪ್ರಾಬ್ಲಮ್ ಆಗೋದು. ಗೊತ್ತಾಯ್ತಾ? ಲಿಂಕ್ ಹೋಗಿಬಿಟ್ರೆ ಸಿಗೋದಿಲ್ಲ. ಆ ಲಿಂಕ್ ಇದು ಅದು ನಮಗೆ ಆಸ್ತಿ ಲಿಂಕು ಗೊತ್ತು, ಜ್ಞಾನದ ಲಿಂಕು ಹಾಗೆ ಬರಬೇಕು. ಅದು ವ್ಯಾಲಿಡಿಟಿ ಬರೋ ಎಲ್ಲ ಹಿಡಿದಾಗ ಮಾತ್ರ ಅದು ವ್ಯಾಲಿಡ್ ಆಗೋದು, ಇಲ್ಲದ ಹೋದ್ರೆ ಆಗೋದಿಲ್ಲ. ಅದೇ ರೀತಿಯೇ ಜ್ಞಾನದ ಪರಂಪರೆ ಬೇಕು. ಇವತ್ತೆಲ್ಲ ಪಾಪ್ಯುಲರ್ ಆಗಿರೋ ಜ್ಞಾನಗಳೆಲ್ಲ ಪರಂಪರೆಯೇ ಇಲ್ಲ ಅವಕ್ಕೆ. ಅರ್ಥ ಆಯ್ತಾ? ಇವತ್ತೇನು ಲೋಕದಲ್ಲಿ ಭಾರಿ ಪಾಪ್ಯುಲರ್ ಆಗಿರೋ ಮಾತುಗಳು ಏನಿಲ್ಲ ಅವಕ್ಕೆ. ಯಾವ ಪರಂಪರೆ ಇಲ್ಲ. ಡಿವೈನ್ ಆರಿಜನ್ ಇಲ್ಲ, ಡಿವೈನ್ ಆರಿಜನ್ ಇಲ್ಲ, ಪೌರುಷೇಯ ಆರಿಜನ್ ಇದೆ. ಪೌರುಷೇಯ ಆರಿಜನ್ನಿಗೆ ಉತ್ತರ ಕೊಡ್ತೀವಿ ನಾವು. ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತಿ. ಅವ್ರಿಗೆ ಗೊತ್ತಿಲ್ಲ, ಸರಿಯಾಗಿ ಹೇಳಿರ್ಬೇಕಂತ ಕನ್ಫರ್ಮ್ ಆಗೋದಿಲ್ಲ. ನಾವು ಆರೋಪ ಮಾಡೋದಿಲ್ಲ, ನೀವು ಪ್ರೂವ್ ಮಾಡಬೇಕಾದ್ರೆ ಅಷ್ಟೇ. ಅರ್ಥ ಆಯ್ತಾ? ಇದು ಅರ್ಥ ಮಾಡಿದರೆ ಇವತ್ತು ಪರಂಪರೆ ಇಲ್ಲದೆ ಹೋದರೆ ಜ್ಞಾನಕ್ಕೆ ಮಹತ್ವ ಇಲ್ಲ. ಪರಂಪರೆ ಲೌಕಿಕ ಪರಂಪರೆ ಬೇರೆ, ಆಧ್ಯಾತ್ಮಿಕ ಪರಂಪರೆ ಬೇರೆ. ಜ್ಞಾನ ಎಂಬುದು ಆಧ್ಯಾತ್ಮಿಕ ಸಂಗತಿ. ಆದ್ದರಿಂದ ಈ ಪರಂಪರೆ ಯಾವುದಕ್ಕೆ ಸಾಕು? ಲೌಕಿಕ ವಿದ್ಯೆಗೆ ಲೌಕಿಕ ಪರಂಪರೆ ಸಾಕು. ಸೈಂಟಿಸ್ಟ್ ಹೆಸರು ಹೇಳಿಬಿಟ್ರೆ ಮುಗಿದೋಯ್ತಾರೆ. ಆದರೆ ಅಧ್ಯಾತ್ಮ ವಿದ್ಯೆಗೆ ಅದು ಸಾಲ್ತು. ಯಾಕೆ? ಇದು ಅನಿತ್ಯ, ಅದು ನಿತ್ಯವಾದದ್ದು. ಅದು ನಿತ್ಯವಾದ ಜ್ಞಾನ. ಮತ್ತು ಅದು ನಮ್ಮ ಮುಕ್ತಿಗೆ ಇದು ಕಾರಣ ಅಲ್ಲ. ಪುಣ್ಯ ಯಾವ ಕೋರ್ಸಲ್ಲೂ ಮುಕ್ತಿ ಸಿಗುತ್ತೆ ಅಂತ ಹಾಕಿಲ್ಲ. ಗೊತ್ತಾಯ್ತಾ? ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಮುಕ್ತನಾಗ್ತಾನೆ ಅಂತ ಯಾರು ಹೇಳಿಲ್ಲ. ಆದ್ದರಿಂದ ಅಧ್ಯಾತ್ಮ ವಿದ್ಯೆ ಒಂದೇ ಮುಕ್ತಿಗೆ ಸಾಧನ ಹೊರತು ಯಾವುದೂ ಮುಕ್ತಿಗೆ ಸಾಧನ ಅಲ್ಲ. ಆದ್ದರಿಂದನೇ ಅದನ್ನು ನಾವು ಪರಂಪರೆಯಿಂದನೇ ನೋಡಬೇಕು. ನೀವು ಸಿಂಪಲಾಗಿ ಸಾಕಷ್ಟು ಹೇಳಿದೆ. ಪರಂಪರೆ ಇಲ್ಲದೆ ಹೋದರೆ ಆ ಜ್ಞಾನಕ್ಕೆ ಅರ್ಥ ಇಲ್ಲ. ಜ್ಞಾನಕ್ಕೆ ಯಾತಕ್ಕೆ ಅರ್ಥ ಇಲ್ಲ ಅಂತ ಹೇಳಿಲ್ಲ. ನೋಟು ಸಾಚ ಅಂತ ಕೇಳಿದ, ನಾನೇ ಪ್ರಿಂಟ್ ಮಾಡಿದ್ದು ಅಂತ ಏನು ಹೇಳ್ತಾರಾಗ ಅವನು. ನಾನೇ ಪ್ರಿಂಟ್ ಮಾಡಿದ್ದೆ ಯಾತಕ್ಕೆ ಕೇಳಿದ? ಭಾರಿ ಅಥೆಂಟಿಕ್ ಅಂತ ಹೇಳೋಕೆ ಹೊರಟ. ಆಗಿದ್ದೇನದು ಭಾರಿ ಅಡ್ವರ್ಟಾಗೋಯ್ತು. ಅದು ಏನಂತ ಕೋಟ ತಾನು ಪ್ರೂವ್ ಮಾಡಿದಾಗ ಆಯ್ತದೆ. ಇದು ನಾನು ಮಾಡಿದ್ದಲ್ಲ, ಅದು ಅಲ್ಲಿ ಬರೋದು. ಜ್ಞಾನ ಅಂಬೋದು ಇವತ್ತು ಹೊಸ ಟ್ರೆಂಡ್. ಅದು ನನ್ನ ಸಂಶೋಧನೆ ಅಂತ ಹೇಳೋದು. ಯಾರಿಗೂ ಗೊತ್ತೇ ಇದ್ದಿಲ್ಲ. ಮಧ್ವಾಚಾರ ಅಂದರೆ ನನಗೆ ಗೊತ್ತಾಗಿದ್ದು ಅಂತ ಹೇಳಿ ಏನಿರ್ತದೆ. ಅದಕ್ಕಾಗ ಇವ್ರು ಪರಂಪರೆಯಲ್ಲೇ ಹೋಗ್ಬಿಡ್ತಾರೆ. ಪರಂಪರೆ ಇಲ್ಲದ ಜ್ಞಾನ ಇನ್ವ್ಯಾಲಿಡ್ ಆಯ್ತಾ. ಪರಂಪರೆ ಪದ್ಯ ಒಪ್ಕೊಂಡ್ಬಿಟ್ರಲ್ಲ ಸಾಕಪ್ಪ ಅಂತ ಹೇಳಿದರೆ ಸಾಕು. ಅದೊಂದು ದೊಡ್ಡ ಭ್ರಮೆ. ಅದು ಪರಂಪರೆ ತೋರಿಸಿದರೆ ಮಾತ್ರ ಜ್ಞಾನಕ್ಕೆ ಮಹತ್ವ ಬರುತ್ತೆ ಹೊರತು ಇಲ್ಲದವ್ರು ಏನು ಈವನ್ ಗೂಂಡಾಗಳು ಕರೆನ್ಸಿ ಕೊಡ್ಬೇಕಾದ್ರೆ ಯಾವ ಕರೆನ್ಸಿ ಕೊಡಬೇಕು? ಅವರು ಗೌರ್ಮೆಂಟೇ ಕೊಡಬೇಕು ಹೊರತು ತಾವು ಬೇರೆ ಪ್ರಿಂಟ್ ಮಾಡ್ಕೊಂಡು ಕೊಡಬಾರ್ದು. ಕೊಟ್ಟರೆ ಯಾರಿಗೆ ಅವರಿಗೂ ಇನ್ವ್ಯಾಲಿಡ್, ಇವ್ರಿಗೂ ಇನ್ವ್ಯಾಲಿಡ್. ಅವರು ಕಳ್ಳ ಅಂತ ಅಲ್ಲಿ ಗ್ಯಾಂಗ್ ಕಳಿಸಿರ್ತಾರೆ. ಕತ್ಕೊಂಬರಿ ಎಲ್ಲ ಖೋಟಾ ನೋಟ್ ಕತ್ಕೊಂಬರ್ತಾರೆ. ಏನು ಮಾಡಬೇಕು ಅವರು? ಒರಿಜಿನಲ್ ನೋಟ್ ಕದಿಬೇಕು, ಖೋಟಾ ನೋಟ್ ಕದಿಬೇಕು. ಅರ್ಥ ಆಯ್ತಲ್ಲ? ವ್ಯಾಲಿಡಿಟಿ ಬರೋದು ಒರಿಜಿನಲ್ ಕತ್ತರೆ. ಖೋಟಾ ನೋಟ್ ಕತ್ತರೆ ಒಂದು ದೃಷ್ಟಿಯಿಂದ ಅವನಿಗೆ ಅವಾರ್ಡ್ ಕೊಡ್ತಾರೆ. ಖೋಟಾ ನೋಟ್ ಪ್ರೂವ್ ಮಾಡಿ ಕೊಟ್ಟುಬಿಟ್ರೆ ಅವನು ದೊಡ್ಡ ಕಳ್ಳನ ಹಿಡಿದಾಗ ಲೆಕ್ಕ. ಇದೆಲ್ಲ ಯೋಚನೆ ಮಾಡಿದ್ರೆ ಪರಂಪರೆ ಇಲ್ಲದ ಜ್ಞಾನಕ್ಕೆ ಇವತ್ತು ಮಹತ್ವ. ಎಲ್ಲಿ ಎಷ್ಟು ಪಾಪ್ಯುಲರ್ ಸಂಸ್ಥೆ, ಎಷ್ಟೋ ಸಂಸ್ಥೆಗಳು ಬಂದಿವೆ ಇವತ್ತು. ಹೌದಲ್ಲ? ಅವೆಲ್ಲವಕ್ಕೆ ಏನಿಲ್ಲ, ಅವ್ರ ಪರಂಪರೆ ಕ್ಲೇಮ್ ಮಾಡೋದೇ ಇಲ್ಲ ಅವರು. ಇಷ್ಟೇ ಇವ್ರು ಹೇಳಿದರು ಅಷ್ಟೇ. ಜನ ಕಣ್ಮುಚ್ಕೊಂಡು ಒಪ್ಪಿಬಿಟ್ಟು, ಯಾಕೆ ವಿಮರ್ಶೆ ಮಾಡೋದು ಗೊತ್ತಾಗಲಿಲ್ಲ ಅವರಿಗೆ. ಹಾಗೆ ತತ್ವನಿರ್ಣಯ ಇತ್ಯಾದಿ ಓದಿದರೆ ಚಿಕ್ಕಂದಿನಲ್ಲಿ ಹೇಳಿಬಿಟ್ರೆ ಮುಂದೆ ಕೊನೆ ಪಕ್ಷ ಮಕ್ಕಳು ಕಂಡು ಮತ್ತೆ ಹಿಡಿಯೋದಿಲ್ಲ. ಓ ಈ ದೋಷ ಇದೆ, ಆದ್ದರಿಂದ ನಾವು ಕಂಡು ಹಿಡಿಬಾರ್ದು, ಒಂದು ಪರಂಪರೆ ಬೇಕು ಅಂತ ಅರ್ಥ ಆಗುತ್ತೆ. ಅದೆಲ್ಲ ಹೇಳೋದೇ ಇಲ್ಲ. ಅದು ರಿಟೈರ್ ಆದಮೇಲೆ ಕಣ್ಣು ಹೋದ್ಮೇಲೆ ಕಾಲು ಹೋದ್ಮೇಲೆ ಏನು ಉಪಯೋಗ ಅದರಿಂದ? ಯಾವ ಕಾಲಕ್ಕೆ ಹೇಳಬೇಕಾದ್ರೆ ಅವ್ರು ದಾರಿ ತಪ್ಪೋ ವಯಸ್ಸಿರುತ್ತೆ, ಆ ವಯಸ್ಸಿನಲ್ಲಿ ಹೇಳಬೇಕು. ಅವರಿಗೆಲ್ಲ ಬಿಟ್ಟು ಡ್ರಗ್ ಅಡಿಕ್ಟ್ ಆಗಿಬಿಡ್ತಾರೆ. ನನಗೇನು ಗೊತ್ತೇ ಇಲ್ಲ. ಆದ್ದರಿಂದ ಜೀವನದಲ್ಲಿ ಗೋಲೇ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಬಾರ್ದು. ಯಾವುದಕ್ಕೆ? ಇದೇ ಪರಂಪರೆ ಹೇಳ್ತಾರೆ. ಅವರು ಕೂಡ ಏನು ಹೇಳಬೇಕು? ಗೀತೆ ಭಾಷೆ ಬರೀತಾರೆ, ಇದೇ ಪರಂಪರೆನೇ ಹೇಳಬೇಕು. ಬಟ್ ಅರ್ಥ ಹೇಳಿದರೆ ಮುಂದಿನ ಪ್ರಶ್ನೆ. ನೀವು ಶಬ್ದ ಅದು ಕರೆಕ್ಟೇ. ನೀವು ಶಬ್ದಗಳನ್ನೆಲ್ಲ ತಂದರೆ ಅದು ಓಕೆ, ಅದ್ರ ಆರೋಪ ಇಲ್ಲ. ನೀವು ಯಾವ್ದು ತರಲಿಲ್ಲ ಪುಣ್ಯಕ್ಕೆ? ನೀವು ನಿಷಿದ್ಧ ತರಲಿಲ್ಲ. ಈ ಪ್ರಸ್ಥಾನತ್ರಯಗಳು ಪೂರ್ತಿ ವ್ಯಾಲಿಡೇನೆ. ಅದು ಹೈ ಕ್ಲಾಸ್, ಅದು ಸಮಸ್ಯೆನೇ ಇಲ್ಲ. ಅದರ ಅರ್ಥದೃಷ್ಟಿಯಿಂದ ಈ ಅರ್ಥ ಬಂತ ಅಂತ ಪ್ರಶ್ನೆ. ಅವ ಫೇಲ್ ಆಯಿತು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಇದೆಲ್ಲ ಯಾರು ತಿಳ್ಕೊಂಡ್ರು ಮುಂದೆ? ಪರಂಪರೆ ರಾಜರ್ಷಿಗಳು. ಅದು ಯಾರ ರಾಜರ ವಂಶದಲ್ಲಿ ಬಂದು ಅವರೆಲ್ಲ ಅದೇ ಟ್ರಾನ್ಸ್ಮಿಟ್ ಆಗ್ತಾ ಬಂದ ಹಾಗೆ. ಆಮೇಲೆ ಆ ಪ್ರಶ್ನೆ ಬರ್ತದಾಗ ರಾಜರ ವಿದ್ಯೆ ಆಯಿತು. ಬ್ರಾಹ್ಮಣರಿಗೆ ಏನು ಅಪ್ಲಿಕಬಲ್ಲ ಅಂದರೆ ರಾಜಾನಶ್ಚ ಋಷಯಶ್ಚ ರಾಜರ್ಷಯ. ರಾಜರೂ ತಿಳ್ಕೊಂಡ್ರು, ಋಷಿಗಳು ತಿಳ್ಕೊಂಡ್ರು. ಯಾತಕ್ಕೆ? ಋಷಿಗಳಿಲ್ಲದೆ ಯಾವ ರಾಜರೂ ಇಲ್ಲ. ಪ್ರತಿಯೊಬ್ಬ ರಾಜರು ಗುರು ಇರಬೇಕು. ಅವರು ಇಕ್ಷಾಕವಂಶ ಗುರು ಯಾರು? ವಸಿಷ್ಠರು. ಋಷಯ ವಸಿಷ್ಠಾದಯ ಅಂತ ಅರ್ಥ ಹೇಳಬೇಕಾಗ ಗೊತ್ತಾಯ್ತಾ? ಗುರು ವಂಶ ಪಾರಂಪರ್ಯ ಗುರುಗಳು ವಸಿಷ್ಠರಾದ್ದರಿಂದ ಅವ್ರ ಶಿಷ್ಯ ಪರಂಪರೆ. ಈ ರೀತಿ ಬಂದ ಅದು ಋಷಿಗಳು ಬಂದರು, ರಾಜರು ಬಂದರು. ರಾಜಋಷಿಗಳು ಅಂತ ಯಾತಕ್ಕೆ ಹೇಳೋದಂದರೆ ರಾಜರು ಋಷಿಗಳು ಎರಡೂ ಆಗಿದ್ದವರು ಅವರು. ಋಷಿಗಳು, ರಾಜರು, ರಾಜಋಷಿಗಳು. ಕಿಂಗ್ ಫಿಲಾಸಫರ್ ಎಂಬ ಕಾನ್ಸೆಪ್ಟ್ ಅದರಲ್ಲೇ ಇರೋದು. ಕಿಂಗ್ ಫಿಲಾಸಫರ್ ಪದ ಉಪಯೋಗಿಸ್ತಾರೆ. ರಾಜಋಷಿಗಳು ಅಂತ ಹೆಸರು ಅವರಿಗೆ. ವಿದುಹು
ಸಕಾಲೇನ ಮೇನ ಮಹತ ಯೋಗೋ ನಷ್ಟ ಪರಂತಪ. ಮತ್ತು ಈಗೇನಾಯಿತು ಅಂದರೆ ಕಾಲೇನೇಹ ಮಹತ ಬಿಗ್ ಗ್ಯಾಪ್ ಬಂತು. 28ನೇ ಇರೋದು ಯಾವುದೋ ದ್ವಾಪರಯುಗ, ಕೃಷ್ಣ ಹೇಳ್ತಿರೋದು ಈಗ 28ನೇ ದ್ವಾಪರಯುಗ. ಲಾಂಗ್ ಗ್ಯಾಪ್ ಆಗಿದ್ದಕ್ಕೇನಾಯಿತು, ಜ್ಞಾನ ಲುಪ್ತವಾಯಿತು. ತುಂಬ ದಿವಸ ನೋಡ್ಕೊಳ್ಳೋದು ತಾನೇ ಮರ್ತು ಬಿಡ್ತಾನೆ ಎಲ್ಲಿಟ್ಟಿದ್ದೇನೆ ಅಂತೇಳಿ. ತಂದೆ ಅಮೂಲ್ಯ ಪದಾರ್ಥ ಭಾರಿ ಸೇಫಾಗಿ ಇಡ್ಲಕ್ಕೆ ಹೋಗಿ ಮರ್ತೇ ಬಿಡ್ತಾನೆ ಮನೆಗೆ. ಏನು ನಿಧಿ ಇಟ್ಟವ್ರು ಹೇಳೋದಿಲ್ಲ ಮಕ್ಕಳಿಗೆ. ಹಾಗೆ ಹೋಗ್ಬಿಟ್ಕೊಂಡು ಯಾರಿಗೋ ಯಾವಾಗ ಸಿಗುತ್ತೋ ಸಿಗುತ್ತೆ. ಅಲ್ಲೇ ಇದ್ದು ಒಂದು ಭಿಕ್ಷೆ ಬಿಡ್ತಾ ಇರ್ತಾನೆ. ಇದು LIC ಅದೇ ಆಗಿರೋದು. ಪಾಲಿಸಿ ತೊಗೊಂಡು ಅಂತ ಹೇಳದೆ ಹೋಗಿದ್ದರಿಂದ ಭಾರ ಗುಟ್ಟಾಗಿಟ್ಟಿದ್ದಕ್ಕೆ ಅದು ಹೋಯ್ತು. ಅದು ಹಾಗೆ ಡೆಡ್ಡಾಗಿ ಉಳ್ಕೊಳ್ತು. ನಿಧಿ ಇಲ್ಲಿ ಭೂಮಿಯನ್ನು ಉಳ್ಕೊಂಡ್ರೆ ಅಲ್ಲಿ ಉಳ್ಕೊಳ್ತು ಅಷ್ಟೇ. ಅದಕ್ಕೆ ಯಾವಾಗಲೂ ಪರಂಪರೆ ಇರೋದು ಅಷ್ಟೇ ಮುಖ್ಯ. ಅಲ್ಲ ಹೇಳಬೇಕಾದ್ರೆ ಇಂಥಲ್ಲಿ ಇಟ್ಟಿದ್ದೀನಿ ತಗೋ ಅಂಥೇಳಿ ಉಪಯೋಗ ಆಗುತ್ತೆ ಅವನಿಗೆ. ಎಲ್ಲೋ ಇಟ್ಟುಬಿಟ್ಟು ಯಾರಿಗೂ ಹೇಳದೆ ಹೋದರೆ ಸಕಾಲೇನೇಹ ಮಹತ. ಹೇಗೆ ಹಣಕಾಸುಗಳ ಬಗ್ಗೆ, ಆಸ್ತಿ ಪಾಸ್ತಿ ಬಗ್ಗೆ ವಿವರಗಳನ್ನು ಕೊಡಬೇಕು. ವಿಲ್ಲು ಮಾಡ್ಬೇಕಾದ್ರೆ ಯಾರು ಜ್ಞಾನದ ವಿಲ್ಲು ಮಾಡೋದೇ ಇಲ್ಲ. ಮತ್ತು ಭಾಗವತ ಯಾರಿಗೆ ಸೇರಬೇಕು, ಇದ್ರ ತಾನು ಸೇರಬೇಕು, ಇಲ್ಲೇ ಇಲ್ಲ. ಸಾಲಿಗ್ರಾಮ ಯಾರಿಗೆ ಸೇರಬೇಕು, ದೊಡ್ಡ ಆಸ್ತಿ ಅದು ಗೊತ್ತಾಯ್ತಾ. ವಂಶ ಪಾರಂಪರೆ ಪೂಜೆ ಮಾಡ್ಕೊಂಡು ಸನ್ನಿಧಾನ ಭಾರಿ ಜಾಸ್ತಿ. ಅದಕ್ಕೆ ಕೊಂಡ್ಕೊಂಡು ಪೂಜೆ ಮಾಡೋರು ಅಂತೇಳಿ. ಯಾಕೆ ಗೊತ್ತಾ, ವಂಶ ಪಾರಂಪರೆ ಬರಬೇಕು ಅಂತ ಅರ್ಥ. ಅದು ಕೊಂಡ್ಕೊಂಡು ಪೂಜೆ ಮಾಡಿದರೆ ಅದಕ್ಕೇನಾಯ್ತು, ಈಗ ಇವನಿಂದ ಶುರುವಾಯ್ತು ಅಷ್ಟೇ. ಇಲ್ಲಿ ಸಾಲಿಗ್ರಾಮದ ವ್ಯಾಲ್ಯೂ ಬೇರೆ, ಆ ಪರಂಪರೆ ವ್ಯಾಲ್ಯೂ ಕಟ್ಲಕ್ಕೆ ಬರುತ್ತಾ. ಈಗ ಕರಾರ್ಚಿತ, ಆಚಾರ್ಯ ಕರಾರ್ಚಿತ ಎಷ್ಟು ಮಹತ್ವ ಬಂತು ಅದಕ್ಕೆ. ಈಗ ಅದು ಇಲ್ಲ ಯಾರು ಕರೀತಾರೆ, ತಾವೇ ಪೂಜೆ ಮಾಡಿ ಯಾರು ಬನ್ನಿ ಭಿಕ್ಷಕ್ಕೆ ಯಾರು ಕರೆಯಲ್ಲ. ಊಟಕ್ಕೆ ಬನ್ನಿ ಅಂತ ಭಿಕ್ಷೆ, ಪೂಜೆಗೆ ಬನ್ನಿ ಅಂತ ಕರೆಯಲ್ಲ. ಯಾಕೆಂದರೆ ಅಂಥ ದೇವರು ಇರಬೇಕು ತೋರಿಸ್ಬೇಕೆಂದು. ಈಗ ಗೃಹಸ್ಥರು ಕೂಡ ಪುರಂದರಾಸ ಪೂಜೆ ಮಾಡಿದ್ದು, ಶಿವಕುಮಾರಾಚಾರ್ಯ ಪೂಜೆ ಮಾಡಿದ್ದು, ಕಾವ ಮಠಕ್ಕೆ ಹೋದ್ರೆ ಸೋರಿಸ್ತಾರೆ. ಅವ್ರು ಪೂಜೆ ಮಾಡಿದ ಲಕ್ಷ್ಮೀನಾರಾಯಣದನ್ನು ತೋರಿಸ್ತಾರೆ. ಅವಾಗೇನು ಬರುತ್ತೆ ಮಹತ್ವ. ಆಗ ವಾಯುಸ್ತುತಿ ಬರೆದವರು ಒಬ್ಬ ಯಾರ ಮೇಲೆ ಬರೆದು ಅವರೇ ಕೊಟ್ಟಿದ್ದು ಅವರಿಗೆ. ಎಷ್ಟು ಮಹತ್ವ ಬಂತಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ವಂಶ ಹೇಗೆ ಬೆಳೆಸ್ಬೇಕು ಗೊತ್ತಾಗುತ್ತೆ. ಮತ್ತು ಏನೇ ಆ ಕಾನ್ಸೆಪ್ಟೇ ಇಲ್ಲ. ಬರೀ ಅವ್ರಿಗೆ ಆಸ್ತಿನೂ ಬೇಡ ಅಂದ್ಬಿಡ್ತಾರೆ ಮಕ್ಕಳು ಅಂಥವ್ರು. ಈ ಆಸ್ತಿನೂ ಬೇಕು, ನಮಗೆ ಬೇಕಷ್ಟು ಆಸ್ತಿ ನೀವೇನಾದ್ರು ಮಾಡಿಕೊಡಿ ಅಂದ್ಬಿಡ್ತಾರೆ. ನಮ್ಮನ್ನು ಗಂಟುಕೊಡ್ಬೇಡ್ರಿ ಅಷ್ಟೇ. ಅವ್ರು ಹೇಳೋ ಉದ್ದೇಶ ನಮ್ಮಲ್ಲಿ ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ, ನಾವು ನೀವೇ. ಇದಕ್ಕೋಸ್ಕರ ಯಾರು ಕೇಳಿದ್ರೆ ಜಾಸ್ತಿ ತೊಗೊಂಡೇ ಇಲ್ಲ ನಾನೀಗ, ಅದರಿಂದ ನಾಟ್ ಆನ್ಸರಬಲ್ ಅಂತ ಹೇಳ್ತಾರೆ. ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಇದೆಲ್ಲ ಬರೀ ಊಹೆಪಾಹಗಳಲ್ಲ. ಮುಂದೆ ಭೀಷ್ಮಾಚಾರ್ಯ ಬಗ್ಗೆ ಹೇಳ್ತಾನೆ. ಭೀಷ್ಮರಿಂದ ಉಪದೇಶ ಯಾಕಕ್ಕೆ ಆಗಬೇಕು ಅಂದರೆ ಅವ್ರು ಪಿತಾಮಹರು, ಅವರಿಂದ ಬರಬೇಕದು. ಪಿತಾಮಹರಿಂದ ಬಂದರೆ ಅದೇನಾಯಿತು, ನಮ್ಮ ತಾತ ಹೇಳಿದ್ದು ಅಂತ ಏನಾಯ್ತಾಗ ದೊಡ್ಡ ಪರಂಪರೆ ಆಯಿತು. ತಂದೆ ಅಲ್ಲ ತಾತ ಅಂತ ಹೇಳಿದಾಗ ತಂದೆ ಬಂದಿದ್ದು ಆಟೋಮೆಟಿಕ್ ಅದು. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಮುಖ್ಯವಾದ ಅಂಶ ಇದೆ. ಇದೆಲ್ಲ ಏನು ಹೇಳ್ತಾನೋ ಅದು ಭೀಷ್ಮ ಅಂತ ಯಾತಕ್ಕೆ ಹೇಳಿಸ್ತೀವಿ ಅಂದರೆ ಭೀಷ್ಮರಿಗೆ ತಾನೇ ಉತ್ತರ ಕೊಡ್ತಾನೆ. ನನ್ನ ಕಡೆ ಯಾಕೆ ಹೇಳಿಸ್ತೀವಿ ಕೃಷ್ಣ, ನೀನೇ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ನೀವು ಹೇಳಬೇಕು. ವಂಶದ ಹಿರಿಯರು ನೀವು ಹೇಳಬೇಕು. ಅಬ್ದುಲ್ ಸೇಲ್ಡಿ ಪ್ರೈಮ್ ಮಿನಿಸ್ಟರ್ ಸೈನ್ ಮಾಡಿದರೆ ಹೇಗಿರ್ತದೆ, ಯಾರು ಮಾಡಬೇಕು ಅದನ್ನು? ಅಬ್ದುಲ್ ಅವನು ಮಾಡಬೇಕು, ಕಂಡವ್ರು ಮಾಡಬಾರ್ದು. ಅವ್ರು ಹೇಳ್ಬೋದೇ ಹೊರತು ಅವ್ರು ಸೈನ್ ಮಾಡಿದ್ರೆ ಉಪಯೋಗ ಇಲ್ಲ. ಸಕಾಲಿ ಇವತ್ತು ಯಾವುದೇ ಒಂದು ಪೋಸ್ಟಿಗೆ ಎಂಥ ರೆಕಮೆಂಡ್ ಮಾಡಿಸಿದ್ರು ಕೂಡ ರೆಕಮೆಂಡ್ ಮಾಡ್ತಾರೆ ಹೊರತು ಬಡಯ್ಯ ನಾನೇ ಬರ್ಕೊಡ್ತೀನಿ, ಯಾಕೆ ಯೋಚನೆ ಮಾಡ್ತೀನಿ, ಏನು ಮಾಡಬೇಕಾಗ ನಾನೇ ಅಪಾಯಿಂಟ್ ಮಾಡ್ತೀನಿ ಅಂತ ಕೊಟ್ಟರೆ ಬೆಲೆ ಇಲ್ಲ. ತಾವೇ ಮಾಡಿದ ವ್ಯವಸ್ಥೆ ಅದು. ಸರ್ಕಾರ ಮಾಡಿದ ವ್ಯವಸ್ಥೆ ಇರೋದೇ ಹಾಗೆ. ಅದನ್ನು ಸರ್ಕಾರ ಮಾಡಿದವರೇ ವೈಲೇಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ಆ ಪ್ರಾಪರ್ ಚಾನಲ್ಲೇ ಬರಬೇಕು. ಅದಕ್ಕೆ ಏನು ಮಾಡಿದರು, ಇಂದ್ರದೇವರು ಇದ್ದಾರೆ, ವಿಶ್ವರೂಪಾಚಾರ್ಯರಿದ್ದಾರೆ. ವಿಶ್ವರೂಪಾಚಾರ್ಯ ತಾರತಮ್ಯದಲ್ಲಿ ಭಾರಿ ಕಡಿಮೆ ಇಂದ್ರದೇವರಿಗಿಂತ. ಅವರಿಂದ ಹೇಳಿಸ್ಕೋಬೇಕು. ಅದಕ್ಕೆ ಪರಂಪರೆ ಬರಬೇಕು. ಆ ರೆವಿನ್ಯೂ ಆಫೀಸರ್ ಇರ್ತಾನೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವ್ರ ಮನೆ ಖಾತಾ ಆಗಬೇಕು. ಯಾರು ಸೈನ್ ಮಾಡಬೇಕು? ಭಾಳ ಕಡಿಮೆ ಆಯ್ತ. ಯಾವ ಪ್ರಿನ್ಸಿಪಲ್ ತಾನೇ ಮಾಡ್ಕೊಬಿಟ್ಟು ಇವನ್ನೆಲ್ಲ ನಾನೇ ಕೇಳೋದು ಅಂತ ಮಾಡಿದರೆ ಅಷ್ಟು ಇರ್ತಾರೆ, ಓದಷ್ಟು ಬಿಡ್ತಾರೆ. 4 ದಿವಸ ಏನೂ ಮಾಡಲ್ಲ. ಆಗ ಆಮೇಲೆ ಇನ್ವ್ಯಾಲಿಡ್, ಎಲ್ಲೂ ವ್ಯಾಲಿಡಿಟಿನೇ ಇಲ್ಲ. ಯಾಕೆ ತಾವೇ ಮಾಡಿಕೊಂಡ ವ್ಯವಸ್ಥೆ ಅದು. ತನಗಿಂತ ಕಡಿಮೆಯವನಿಂದಲೇ ಸೈನ್ ಮಾಡಿಸ್ಬೇಕು ಅವನು, ತಾನು ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಇದು ಜ್ಞಾನದ ಪರಂಪರೆ. ವಿಶ್ವರೂಪಾಚಾರ್ಯ ಹೇಳಿಸ್ಕೊಂಡು, ನಾರಾಯಣ ಕವಚ ಹೇಳಿಸ್ಕೊಂಡು ಅದರ ಸಿದ್ಧಿ ಪಡೆದು, ಎಂಥ ದೊಡ್ಡ ಮಂತ್ರವಾಗಿರಲಿ, ಎಷ್ಟೇ ದೊಡ್ಡವ ನೀನೇ ಓದ್ಕೊಂಡು ಹೇಳಿದರೆ ಮಂತ್ರ ಆಗೋದಿಲ್ಲ. ಅರ್ಥ ಆಯ್ತಾ? ನೀನೇ ಓದ್ಕೊಂಡು ಹೇಳೋಕ್ಕೆ ಬರೋದಿಲ್ಲ. ಚಿಕ್ಕವ್ರ ಕೈಲಿ ಹೇಳಿಸೋ ಕೊನೆ ಪಕ್ಷ. ದೊಡ್ಡವರು ಸಿಗಲೇ ಇಲ್ಲ, ಹೋದವ್ರು ಭಾರಿ ಚಿಕ್ಕವರು. ಇವತ್ತು ನಮಗೆ ಅಂಥ ಕಂಪೇರ್ ಮಾಡಿ ಚಿಕ್ಕವ್ರು ಸಿಗೋದೇ ಇಲ್ಲ. ಅದು ಎಲ್ಲಿ ವಿಶ್ವರೂಪಾಚಾರ್ಯರು ಈ ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚದ ಆ ಕೆಟಗರಿಯವ್ರ ಕೈಲಿ ಹೇಳಿಸ್ಬೇಕಾದ್ರೆ ಎಷ್ಟು ಮಹತ್ವ ಇದೆ ಪರಂಪರೆ. ಸೇವಾಯಂ ಮಯಾತೇದ್ಯ ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ನಷ್ಟ ಅಂದ್ರೇನು? ಹೋಯ್ತು ಅಂತ ಅರ್ಥ ಅಲ್ಲ. ಏನು ಹೇಳಿ? ಅಲ್ಲ, ನಶ್ಯದರ್ಶನೆ, ಕಾಣದಂತೆ ಆಯಿತು. ವಸ್ತು ಇದೆ, ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ವಸ್ತು ಹೋಯಿತು, ಒಂದು ಕೊಡ ಒಡೆದೋಯ್ತು, ಹೊಡೆದೋಯ್ತು, ಅದು ಬೇರೆ. ಕಳೆದೋಯ್ತು ಬೇರೆ. ಒಡೆದೋಯ್ತು ಅಂತ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಬೇಕು? ಇದಕ್ಕೆ ಹಾಳು ಮಾಡಿ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಕಳೆದೋಯ್ತು ಎಲ್ಲೋ ಇದೆ, ನಮ್ಮ ಹತ್ರ ಎಲ್ಲ ಹುಡುಕೊಡಿ ಅಂತ ಅರ್ಥ. ಧರ್ಮ ನಷ್ಟ ಆಯಿತು. ಅದಕ್ಕೆ ಆಚಾರ್ಯ ಏನು ಮಾಡಿದರು, ಬೆಳಗ್ಗಿಂದ ಸಾಯಂಕಾಲ ಸಿಗಲಿಲ್ಲ.
ಸಾಯಂಕಾಲ ಸಿಕ್ಕರು. ಮುಂದೆ ಶ್ಲೋಕ ಏನಂತಿದೆ? ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರೋ ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಕ್ಷು ನಷ್ಟಂಚ ನಂದನಮಿತಿ ಲಬ್ಧ್ವಾ ನಾಥಸ್ಯ ತಸ್ಯ ಪರಮಾನುಗ್ರಹಮೇವ ಮೇನೆ ಅಂತ ಹೇಳಿ ನೋಡಿ. ನಷ್ಟಸ್ಯ ನಂದನಂ, ನಷ್ಟನಾದ ಮಗ ಅಂತ ಹೇಳಿದರೆ ಇವರು ಸಾಂದೀಪಿನ ಆಚಾರ್ಯ ಇದ್ದಾರೆ. ಅವ್ರ ಮಗ ನಷ್ಟ ಅಂದ್ರೇನು? ಸತ್ಯ ಹೋಗಿಬಿಟ್ಟಿದ್ದು. ಅವ್ರ ಮಗ ಮಿಸ್ಸಿಂಗ್ ಬಾಯ್ ಅಲ್ಲ ಆತ, ಡೆಡ್ ಬಾಯ್ ಕೃಷ್ಣ ತೋರಿಸ್ತಾ. ಇಲ್ಲಿ ಆಚಾರ್ಯ ಮಿಸ್ಸಿಂಗ್, ಇಲ್ಲಿ ಬೆಳಗಿನ ಸಾಯಂಕಾಲ ಕಂಡಿರಲಿಲ್ಲ, ಕಂಡ್ರು. ಇವರಿಗೆ ಕಾಣೆಯಾಗಿದ್ದ ಮಗು ಸಿಕ್ತು ಅಂತ ಹೇಳಬೇಕು ಹೊರತು ಈ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಗೊತ್ತಾ. ಲೋಕದಲ್ಲಿ ನಷ್ಟ ಅಂಬೋದಕ್ಕೆ ಎರಡು ಅರ್ಥನೂ ಇದೆ. ಹೋಯ್ತು ಅಂತ ಅರ್ಥ ಇದೆ, ಕಾಣೋದಿಲ್ಲ ಅಂತಲೂ ಅರ್ಥ ಇದೆ. ಎಲ್ಲಿಟ್ಟಿದ್ದೆ ಕಾಣ್ತಾ ಇಲ್ವಲ್ಲ ಅಂತಾರಲ್ಲ ಹಾಗೆ. ನಷ್ಟ ಅದು ಆಗಬಾರ್ದು. ನಾಶ ಶಬ್ದಕ್ಕೆ ಅದೇ ನಷ್ಟ ಬಂದಿದ್ದರಿಂದ ಧರ್ಮ ನಾಶವಾಗೋದು ಅಂದರೆ ಕಾಣೆಯಾಗೋದೇ ಹೊರತು ಏನಲ್ಲ ಪೂರ್ತಿ ನಾಶ ಆಗೋದು. ಯಾಕೆ ಅವ್ಯಯಂ ಅಂತ ಹೇಳಿದ್ದಾನೀಗ. ಅವ್ಯಯಂ ಅಂತ ಹೇಳಿದ ಮೇಲೆ ಸತ್ತೋಗಿತ್ತು ಅಂದರೆ ಅರ್ಥ ಏನದ್ರೊಳಗೆ? ನಿತ್ಯವಾದದ್ದು ಕಾಣೆಯಾಗಬಹುದೇ ಹೊರತು ಅದು ಈ ನಾಶ ಆಗೋದಿಲ್ಲ, ಕನ್ನಡದ ನಾಶ ಆಗೋದಿಲ್ಲ. ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನಃ. ಅದೇ ಯೋಗ ನಾನು ಹೇಳ್ತಾ ಇದ್ದೇನೆ ಈಗ. ಅದಕ್ಕೆ ಅವ್ಯಯ ಅಂದರೆ ಎರಡಾಯ್ತು ಈಗ. ಅದು ನಾಶವೂ ಆಗಿಲ್ಲ, ಚೇಂಜೂ ಆಗಿಲ್ಲ. ವ್ಯಯ ಅಂದರೆ ಹ್ರಾಸ ಅಂತ ಹೇಳಲಿಲ್ಲ, ಅದು ಮಾಡಿಫೈಯೂ ಆಗಿಲ್ಲ, ಇದೂ ಆಗಿಲ್ಲ. ಅದನ್ನೇ ಹಾಗೆ ಹೇಳ್ತಾ ಇದ್ದೇನೆ. ನಷ್ಟ ಪರಂತಪ ಸಯೇವಾಯಂ ಪರೇ ಮಯಾ ತೇಜ್ಯ. ಸಯೇವಾಯಂ ಅಂದ್ರೇನೀಗ? ಪ್ರತ್ಯಭಿಜ್ಞೆ. ಅದು ಅದೇ ಧರ್ಮ ಹೇಳಿದ್ದೇನೆ ಅಂತ ಹೇಳಿದ್ದರಿಂದ ಆ ಪರಂಪರೆಯಿಂದನೇ ಬರಬೇಕು. ಯೋಗ ಪ್ರೋಕ್ತಃ ಪುರಾತನಃ. ಪುರಾತನವಾದ ಯೋಗ ಅಂದರೆ ಸನಾತನ ಅಂದರೂ ಒಂದೇ, ಪುರಾತನ ಅಂದರೂ ಒಂದೇ, ಅನಾದಿನಿತ್ಯ ಅಂದರೂ ಒಂದೇ. ಭಕ್ತೋ ಅದಕ್ಕೆ ಅನಾದಿನಿತ್ಯತ್ವ ಯಾತಕ್ಕೆ ಯೋಗಕ್ಕೆ ಅಂದರೆ ವೇದ ಹೇಳಿದ್ದು. ವೇದ ಏನದು? ಅನಾದಿನಿತ್ಯ. ಸೊ ಅನಾದಿನಿತ್ಯವಾದ ವೇದ ಹೇಳಿದ ಮೇಲೆ ಆ ವೇದ ಹೇಳಿದ ಧರ್ಮ ಏನಾಗಬೇಕು? ಅನಾದಿನಿತ್ಯನೇ ಆಗಬೇಕು. ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನಃ. ಯೋಗವನ್ನು ನಾನು ನಿನಗೆ ಹೇಳಿದ್ದೇನೆ. ಈಗ ನನಗ್ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ. ಈಗ ಎಷ್ಟೋ ನನಗೆ ಭಾರಿ ಕೆಲಸ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊತಾರೆ. ಏನು ಹೇಳಬೇಕು ಅವರಿಗೆ? ಖುಷಿ ಪಡಬೇಕು. ಆ್ಯಕ್ಚುಲಿ ನನಗೆ ಹೇಳ್ತಾರೆ, ನನ್ನ ನಂಬಿಕೆಯದೇ ಹೇಳ್ತಾರೆ ಅಂತ ಅರ್ಥ. ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯಾತಕ್ಕೆ ಹೇಳ್ತಾರೆ? ಕಾನ್ಫಿಡೆನ್ಸ್ ಇದೆ. ಕೆಲವು ಸರ್ತಿ ಪನಿಷ್ಮೆಂಟ್ ಹೇಳ್ತಾರೆ, ಅದ್ರ 20 ಸಲ ಸುತ್ತು ಅಂತಾರೆ. ಅದು ಖುಷಿಗೆ ಹೇಳೋದಿಲ್ಲ, ಅವನಿಗೆ ಬೇಜಾರಾಗಿ ಹೇಳ್ತಾರೆ. ಇಲ್ಲಿ ಹಾಗಲ್ಲ. ನೀನೆಂಥವನೇನು ಅಂದರೆ ಭಕ್ತೋಸಿ, ನನ್ನ ಭಕ್ತನಾಗಿದ್ದಿ. ಸಖಾಚೇತಿ, ನನ್ನಿಂದ ಹಿತವನ್ನು ಬಯಸ್ತಾ ಇದ್ದಿ. ಬರೇ ಇದಿಷ್ಟು ಮುಗಿಸ್ಬಿಟ್ಟು ಹೇಳ್ತೀವಿ. ಇದು ಹೇಳ್ತೀವಿ, ಇದನ್ನು ನೋಡಿದ್ರೆ ಅವಾಗ ಕ್ಲಿಯರ್ ಅರ್ಥ ಆಗುತ್ತೆ. ಒಂದಷ್ಟು ಡೀಲಿಂಗ್ ಆಗಿಬಿಡುತ್ತೆ. ಸಖಾಚೇತಿ ರಹಸ್ಯಂ ಹಿ ಏತದುತ್ತದಂ. ನಾನು ಭಕ್ತ, ನಾನು ಹಿತೈಷಿಯಾಗಿದ್ದೆ, ಅದಕ್ಕೆ ಹಿತ ಹೇಳ್ತಾ ಇದ್ದೇನೆ. ಇದು ಎಂಥದ್ದಿದು? ಬೇರೆ ಕಡೆ ಸಿಗುತ್ತೆ ಬಿಟ್ಟು ಏನೇ ಹೇಳೋದು ಅಂದರೆ ರಹಸ್ಯಂ. ರಹಸ್ಯ ಬೇರೆ ಕಡೆಯೆಲ್ಲ ಸಿಗೋದಿಲ್ಲ. ಇದು ರಹಸ್ಯಂ ಹಿ ಏತದ್ ಉತ್ತಮಂ. ಉತ್ತಮದ ರಹಸ್ಯ ಎರಡು ವಿಧ. ಕೆಟ್ಟ ರಹಸ್ಯ ಬೇರೆ, ಒಳ್ಳೆಯ ರಹಸ್ಯ ಬೇರೆ. ಉತ್ತಮಂ ರಹಸ್ಯಂ. ಇದು ದುರ್ಯೋಧನಾದಿಗಳಿಗೆ ಅವರು ದೈತ್ಯರೆಲ್ಲ ಪಾತಾಳ ಕರ್ಕೊಂಡೋಗಿ ಉಪದೇಶವನ್ನು ಮಾಡ್ತಾರೆ. ಇದು ಭಾರಿ ರಹಸ್ಯ, ಹುಷಾರು ಅಂತಾರೆ. ಬೋಸ ಅದು ಗೊತ್ತಾಯ್ತಿಲ್ಲ, ಕೆಟ್ಟ ರಹಸ್ಯ ಅದು. ಇದು ಒಳ್ಳೆಯ ರಹಸ್ಯ. ಇದು ಆದ್ದರಿಂದ ಉತ್ತಮಂ ರಹಸ್ಯ. ಉತ್ತಮಂ ಇಷ್ಟೆಲ್ಲ ಹೇಳಿದ್ದರಿಂದ ಇದು ರಹಸ್ಯ, ಉತ್ತಮ, ನೀನು ಭಕ್ತ, ನಾನು ಉಪದೇಶ ಮಾಡ್ತೇನೆ, ಇಷ್ಟೆಲ್ಲ ಬಂದಿದ್ದರಿಂದ ಏನು ಬಂದಾಗತ್ತೆ? ಆಪ್ತಿ ನಿಶ್ಚಯ ಬಂತು, ಪರಮ ಪ್ರಾಮಾಣ್ಯ ಬಂತಾಗ ಕೇಳಲೇಬೇಕು ಅಂತಾಯ್ತು. ನಿಮ್ಮಲ್ಲಿ ಕೂಡ ಕೆಲವು ಪದ್ಧತಿ ಬರುತ್ತೆ. ನಿಮ್ಮ ತಾತ ಇದನ್ನೇ ತೊಗೋತಿದ್ರು, ಔಷಧಿ ಅಂದರೆ ಏನಾಗುತ್ತಾಗ ಫ್ಯಾಮಿಲಿ ಡಾಕ್ಟ್ರ್ ಹೇಳಿಬಿಟ್ರೆ ಹಾಗಿದ್ರೆ ಸರಿ, ಮತ್ತೆ ಪ್ರಶ್ನೆ ಮಾಡೋದಿಲ್ಲ. ಯಾಕೆಂದರೆ ಅವರಿಗೆ ವಂಶ ಸೂಟ್ ಆಗುತ್ತೆ ಅಂತ ಅರ್ಥ. ತೊಗೊಂಡು ಏನೂ ಆಗಿಲ್ಲ ಅಂದರೆ ಮತ್ತೆ ಫರ್ದರ್ ಟೆಸ್ಟ್ಗಳು ಭಾರಿ ಅನೇಕ ಟೆಸ್ಟ್ ಮಾಡಬೇಕಾಗಿಲ್ಲ. ಆಗ ಅರ್ಜುನ ಉವಾಚ. ಇದಿಷ್ಟಕ್ಕೂ ಭಾಷ್ಯ, ಒಂದಿಷ್ಟಕ್ಕೆ ಒಂದೇ ಲೈನ್ ಭಾಷ್ಯ. ಪೂರ್ವ ಅದು ಇಂಟ್ರಡಕ್ಷನ್ನು. ಬುದ್ಧೇ ಪರಸ್ಯ ಎಂಬುದು ಇಂಟ್ರಡಕ್ಷನ್. ಅದು ಇದಕ್ಕೆ ಅರ್ಥ. ಪೂರ್ವಾನುಷ್ಠಿತಶ್ಚಾಯಂ ಧರ್ಮ ಇತ್ಯಾಹ ಇಮಮಿತಿ. ಈ ಧರ್ಮ ಎಂಥದ್ದು? ಪೂರ್ವಾನುಷ್ಠಿತ ಅಂದ್ರೇನು? ಪೂರ್ವಜೈಹಿ ಅನುಷ್ಠಿತ. ಪೂರ್ವಜೈಹಿ ಅನುಷ್ಠಿತಂ. ಪೂರ್ವಜರಿಂದ ಅನುಷ್ಠಿತವಾದ ಧರ್ಮ ಇದು. ಧರ್ಮ ಯಾರು ಅನುಷ್ಠಾನ ಮಾಡದೆ ಹೋದರೂ ಧರ್ಮನೇ. ಅವೆಲ್ಲ ಇದೇನು ಹೇಳುತ್ತೆ ಅಲ್ಲಿಗೆ? ಅಥೆಂಟಿಕ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಉಪಾದೇಯತ್ವ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅರ್ಜುನ ಉವಾಚ. ಇದು ತಾತ್ಪರ್ಯ. ಹಾಂ, ಅದೇನೋ ಮೊದಲನ್ನ ಆಚಾರ್ಯ ಕ್ಲಿಯರಾಗಿ ಹೇಳ್ತಾರೆ. ಏನು ಡೌಟ್ ಬರುತ್ತಲ್ಲ ಕೇಳಿದವರಿಗೆ, ಸೂರ್ಯ ಹೇಳಿಬಿಟ್ರಲ್ಲ ಉಳಿದವ್ರು ಹೇಳಿಲ್ಲ ಅಂತ ಹೇಳಿಬಿಟ್ಟು ಅದೆಲ್ಲದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೇಳ್ತಾರೆ.
ಇಮಂ ಮುಕ್ತಯೋ ಜ್ಞಾನಕರ್ಮಣೋ ಉಭಯೋ ವಿಶೇಷ ವಿಸ್ತಾರಾತ್ಮಕೋ ಅಯಮಧ್ಯಾಯ. ಈ ಅಧ್ಯಾಯ ಏನಾಗಿದೆ ಅಂದರೆ ಉಕ್ತಯೋ ಜ್ಞಾನಕರ್ಮಣೋ ಉಭಯೋ ವಿಶೇಷ ವಿಸ್ತಾರಾತ್ಮಕ. ಈ ಎರಡು ಕರ್ಮಯೋಗ ಜ್ಞಾನಯೋಗ ಏನು ಹೇಳಿದಾರಲ್ಲ ಅವೆರಡಿ ವಿಶೇಷವನ್ನು ವಿಸ್ತಾರವಾಗಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅಧ್ಯಾಯ ಇದು ಅಂಥೇಳಿ. ಮತ್ತು ಉಳಿದು ಹೇಳಿಲ್ಲ ಅಲ್ಲ, ಅದು ಸೇರಿಸ್ಕೊಂಡು ಓದಬೇಕು ಅಂತ ಅರ್ಥ. ಮೊದಲೇ ಗೀತಾಭಾಷೆಯಲ್ಲಿ ಹೇಳಿದ್ರಲ್ಲ ಅದ್ರ ಸ್ಪಷ್ಟೀಕರಣ ಇದು. ಅದರಿಂದ ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿದ್ರು ಅಂತ ತಿಳ್ಕೊಬಾರ್ದು. ಹೇಳಿದವರೇ ಮತ್ತೆ ಹೇಳಿದಾಗ ಅದಕ್ಕೇನಂತ ಅರ್ಥ, ವಿವರಣೆ ಅಂತ ಅರ್ಥ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾದಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಹೀಗೆ ಪರಂಪರೆಯಿಂದ ಬಂದ ಇದನ್ನು ರಾಜರ್ಷಿಗಳು ತಿಳಿದರು. ಸ ಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ವಸಿಷ್ಠಾದಿಗಳನ್ನು ನಾವು ಇಟ್ಕೊಂಡಿರೋದು ಗುರುಗಳಂತ ಇಟ್ಕೊಂಡಿರ್ತಾರೆ, ಸುಮ್ಮನೆ ಇಟ್ಕೊಂಡಿರೋದಿಲ್ಲ. ಅವ್ರಿಗೆ ಗೊತ್ತಿದ್ದು ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವರಿಂದನೇ ಬರಬೇಕದು. ಸಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ನಾಶವಾಗಲಿಕ್ಕೆ ಅಂದರೆ ಅದರ್ಶನವಾಗಲಿಕ್ಕೆ ಏನು ಕಾರಣ ಅಂದರೆ ಬಿಗ್ ಗ್ಯಾಪ್ ಇದೆ, ಟೈಮ್ ಗ್ಯಾಪ್ ಇತ್ತಲ್ಲ, ಅದರಿಂದ ಆಯಿತು. ತುಂಬ ದಿವಸ ಆದಾಗ ಮರು ಬರೋದು ಹೇಗೋ ತುಂಬ ದಿವಸವಾಯಿತು, ಆದ್ದರಿಂದ ಮರೆತೋಯ್ತು. ಇದೆಲ್ಲದಕ್ಕೆ ಯಾವುದಕ್ಕೆ ಗೊತ್ತಾ ಉತ್ತರ ಇದು? ಭೀಷ್ಮರು ಯಾಕೆ ಆ ಪಕ್ಷ ಸೇರಿದರು, ದ್ರೋಣರು ಯಾಕೆ ಸೇರಿದರು? ಧರ್ಮ ಗೊತ್ತಿಲ್ಲ ಸೇರಿದರು ಅಂತ ಅರ್ಥ. ಗೊತ್ತಾಯ್ತಾ? ಯಾಕೆ ಗೊತ್ತಿಲ್ಲ? ಗ್ಯಾಪ್ ಬಂದೋಯ್ತು. ಆ ಗ್ಯಾಪನ್ನು ಫಿಲಪ್ ಮಾಡ್ಕೊಳ್ಳಿಲ್ಲ, ಆದ್ದರಿಂದ ಮಿಸ್ ಆಯಿತು. ನಿನಗೆ ಹಾಗಾಗಬಾರ್ದು ಅಂತ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಈಗ ಇದು ಹೇಳ್ದೆ ಹೋಗಿದ್ರೆ ಎಲ್ಲ ಪಾಂಡವರ ಕಡೆಗೆ ಒಬ್ಬ ಅಯೋಗ್ಯ ಇಲ್ಲ. ದುರ್ಯೋಧನ ಕಡೆ ಯೋಗ್ಯರು ಬೇಕಾಷ್ಟು ಜನ ಇದ್ದಾರೆ. ಆಶ್ಚರ್ಯ ಅಂದರೆ ಅವರು ಫೈಟ್ ಮಾಡಲಿದ್ದಾರೆ. ಭೀಷ್ಮರು, ದ್ರೋಣರು, ಕೃಪಾಚಾರ್ಯರು, ಕರ್ಣ, ಅಶ್ವತ್ಥಾಮರು, ಶಲ್ಯರಾಜ, ಭೂರಿಶ್ರವಸ್ಸು, ಸೋಮದತ್ತ, ಭೂರಿಶ್ರವ, ಶಲ, ಎಷ್ಟು ಜನ ಇದ್ದಾರೆ ಗೊತ್ತಾ ಅದರಲ್ಲಿ? ದೊಡ್ಡ ಅವರ ಅಕ್ಷೋಡಿ ಸಮೇತ ಸೈನ್ಯ ಬೇರೆ ಅವರನ್ನು, ಬರೀ ಅವರಷ್ಟೇ ಬಂದಿಲ್ಲ, ತಾವು ಸೈನ್ಯ ಸಮೇತ ಬಂದಿದ್ದಾರೆ. ಅಷ್ಟು ಜನ ಯೋಗ್ಯರು ಯಾಕೆ ಹೋದರು ಅಲ್ಲಿಗೆ? ಕೃತವರ್ಮ ಇದ್ದಾನೆ ಯಾವುದೋ ಅವ್ರ ಕಡೆಯಿಂದ ಬಂದವರು. ಗೊತ್ತಾಯ್ತಾ? ಆತ ಬಂದು ಸುಮ್ಮನೆ ಹೆಲ್ಪ್ಗೆ ಅಷ್ಟೇ, ಅಜ್ಞಾನ ಏನಿಲ್ಲ ಅದಕ್ಕೆ. ಭೀಷ್ಮ ದ್ರೋಣರಿಗೆ ಜ್ಞಾನ ಅಜ್ಞಾನ ಎರಡೂ ಇತ್ತು. ಒಂದು ಅಯ್ಯೋ ಕೇಳಿದ್ದಾರಲ್ಲ ಕೊಡಬೇಕು, ಇನ್ನೊಂದು ದೇವರ ಸಂಕಲ್ಪಕ್ಕೆ ಒಳಗಾಗಬೇಡಿ. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವರೆಲ್ಲ ಯಾಕೆ ತಪ್ಪಿದರು ಅಂದರೆ ನಷ್ಟ ಆಗಿದೆ. ಈಗ ನಷ್ಟವಾಗಿದ್ದಕ್ಕೇ ಸರಿ ಮಾಡಬೇಕಾಗಿದೆ. ಅದು ನಿನ್ನ ನಿಮಿತ್ತ ಮಾಡ್ಕೊಂಡು ಸರಿ ಮಾಡ್ತೀನಿ. ಈ ಟೆಕ್ಸ್ಟ್ ಏನಾಯ್ತು ಈಗ? ಅಷ್ಟೂ ಕಾಲದಲ್ಲಿ ಧರ್ಮ ಬರ್ತೋಗಿದ್ದರೆ ಜ್ಞಾಪಿಸೋ ಗ್ರಂಥ ಇದು. ಭಗವದ್ಗೀತೆ ಮಹಿಮೆ ಏನು ಅಂದರೆ ಎಷ್ಟು ದಿವಸಗಳ ಕಾಲ ದೊಡ್ಡ ಬಿಸ್ಸಾಗಿತ್ತಲ್ಲ, ಅದೇ ಬೆಳಕೆ ಬಂತು. ಈ ಕೃಷ್ಣ ರೂಪದಿಂದ ಬೆಳಕೆ ತರ್ತಾನೆ. ನಾನು ಆ ರೂಪದಿಂದ ಹೇಳಿದ್ದೆ, ಈ ರೂಪದಿಂದ ಬೆಳಕೆ ತರ್ತಾ ಇದ್ದೇನೆ ಮತ್ತೊಮ್ಮೆ ಅಂತೇಳಿ. ಸೊ ಭಗವದ್ಗೀತೆಗೆ ವ್ಯಾಲಿಡಿಟಿ ಯಾತಕ್ಕೆ ಬಂತು ಅಂದರೆ ಅಷ್ಟು ಮಹತ್ವ ಬಂತಾಗ. ಯಾರಿಗೆ? ಹೌದು, ಹಿಂದೆ ಗ್ಯಾಪ್ ಬಂತು. ಗ್ಯಾಪ್ ಬಂದಾಗ ಏನಾಗಿರ್ತದು? ಮರ್ತೋಗ್ಬಿಟ್ಟು ತುಂಬ ಇಂಪಾರ್ಟೆಂಟೇ ಮರ್ತು ಬಿಡ್ತಾರೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ. ಮನುಷ್ಯನೇ ಮರ್ತು ಬಿಡ್ತಾರೆ. ಹೌದ್ರಾ, ನೋಡಿದ್ರಾ, ಸರಿ ಸರಿ ಅಂತ ಜ್ಞಾಪಕ ಆಗೋಲ್ಲ. ಮತ್ತೆ ಮತ್ತೆ ಬಂದಾಗ ಏನಾಗುತ್ತೆ? ಫ್ರೀಕ್ವೆಂಟ್ ಟಚ್ಚಲ್ಲಿದ್ದವರಿಗೆ ನೋಡಿದ್ರೆ ಅಂತ ಕೇಳೋದಿಲ್ಲ. ಯಾಕೆ? ಅದು ಇವರಿಗೆ ಬರಬಹುದು ಅಂತ ಅರ್ಥ. ಅವು ಇವರಿಗೆ ಬರಬಹುದು, ವಿಷಯಕ್ಕಲ್ಲ, ಇವರಿಗೆ ಬರಬಂದ್ಬಿಟ್ಟಿದೆ ಅಂತ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈಗ ಬ್ರಹ್ಮ ರುದ್ರೇಂದ್ರ ಸೂರ್ಯಾಣ ಯದ್ದತ್ತಂ ವಿಷ್ಣುನಾ ಪುರ ಪಂಚರಾತ್ರಾತ್ಮಕಂ ಜ್ಞಾನಂ ವ್ಯಾಸೋ ಅದಾತ್ ಪಾಂಡವೇಶು ತತೆ. ಬ್ರಹ್ಮ ರುದ್ರಾದಿಗಳ ಮೂಲಕ ಬಂದು ಪರಂಪರೆ, ಅದು ದೇವ ಪರಂಪರೆ ಆಯಿತು. ಇಷ್ಟೊತ್ತು ಹೇಳಿದ್ದೊಂದು ಅರ್ಥ ಹೇಳಿದೆ. ಇನ್ನೊಂದು ಅರ್ಥ ಏನು ಅಂದರೆ ದೇವ ಪರಂಪರೆ ಆಗಿದೆ, ಇದು ಭೂಮಿಯ ಪರಂಪರೆ ಹೇಳಬೇಕು ನಾವು. ಭೂಮಿಯ ಪರಂಪರೆಯಲ್ಲಿ ಯಾರು ಬಂದ್ರೀಗ? ವಯಸ್ವತ ಬನು ಬಂದ, ಆತ ಸೂರ್ಯನ ಮಗ. ಸೂರ್ಯನ ಹೇಳಿದ್ದಾನೆ. ಅರ್ಥ ಆಯ್ತಾ ಈಗ? ಅಂದರೆ ಮೊದಲಿನಿಂದ ಎಲ್ಲ ಹಂತದಲ್ಲೂ ಕೂಡ ಧರ್ಮ ಪ್ರಸಾರ ಮೂಲತಃ ನಾನೇ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದು ನಾನು ಮತ್ತೆ ನಾನೇ ಬರ್ತೇನೆ, ಸರಿ ಮಾಡ್ತೀನಿ ಅಂತ ಹೇಳಿದೆ. ಈ ಕಂಪ್ನಿಯವ್ರು ಆರೋಗ್ಯ ಸರಿ ಮಾಡಬೇಕಲ್ಲ, ಇವ್ರು ಮಾಡ್ಕೊಡೋಕೆ ಬಿಡಲ್ಲ. ಅವರು ಕಂಪ್ಲೇಂಟ್ ಕೊಡಬೇಕು ಅಷ್ಟೇ ಹೊರತು ಏನು ಮಾಡಬಾರ್ದು. ಕಂಪ್ಲೇಂಟ್ ಪ್ರೈವೇಟ್ ಮಾಡಿ ಆಗದೆ ಹೋದ ಕರೆದ್ರೆ ಬರೋದಿಲ್ಲ. ಅವರು ಬಂದುಬಿಟ್ಟು ಬೈತಾರೆ, ನೀವು ಕೇಳಿ ಹಾಳು ಮಾಡಿದ್ದೀರಿ, ಬರೋದಿಲ್ಲ ಅಂತ. ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯಾಣಂ. ನೋಡಿ, 3 ಗ್ಯಾಪ್ ಮೊದಲಿಂದ ಹೇಳಲಿಲ್ಲ. ಬ್ರಹ್ಮ, ರುದ್ರ, ಇಂದ್ರ ಬಿಟ್ಟುಬಿಟ್ರು. ಸೂರ್ಯನ ಮಾತ್ರ ಹೇಳಿದರೆ ಯಾತಕ್ಕೆ ಅಂದರೆ ಮೊದಲು ಅಷ್ಟು ಜನಕ್ಕೆ ಆಗೋಗ್ಬಿಟ್ಟಿದೆ ಆಗಲೇ. ಯದ್ದತ್ತಂ ವಿಷ್ಣುನಾಪುರ, ವಿಷ್ಣು ರೂಪದಿಂದ ಕೊಟ್ಟಿದ್ದು, ಅದು ಕೃಷ್ಣ ರೂಪದಿಂದ ಕೊಡೋದು ಇದು. ಇದು ಯಾವುದಿದು ಬೇಸಿಕ್ ಅಂದರೆ ಪಂಚರಾತ್ರಾತ್ಮಕ ಜ್ಞಾನಂ ವ್ಯಾಸೋದಾತ್ ಪಾಂಡವೇಶು ತತ್. ಪಂಚರಾತ್ರಾತ್ಮಕವಾದ ಜ್ಞಾನ ಇದೆಯಲ್ಲ, ಅದನ್ನು ವೇದವ್ಯಾಸ ದೇವರು ಪಾಂಡವರ ಉಪದೇಶವನ್ನು ಮಾಡಿದರು. ನಡೆದ ಆಚಾರ್ಯ ಬರೀತಾರೆ, ಮಹಾಭಾರತವರು ಹೇಳ್ತಾರೆ. ಪಾಂಡವರಿಗೆ ಪಾಠ ಯಾರಿಂದಾಯಿತು? ಭೀಮಸೇನರು ಬಿಟ್ಟುಬಿಡಿ, ಉಳಿದ 4 ಜನಕ್ಕೆ ಯಾರು ಪಾಠ ಹೇಳಿಕೊಟ್ರು ಅಂದರೆ ತೇ ಪಂಚ ಪಾಂಡುತನಯ ಹೇಳಬೇಕಾದ್ರೆ ವೇದವ್ಯಾಸರಿಂದ ಶಿಕ್ಷಿತರಾಗಿ ಬೆಳೆದರು ಅವರು. ಗೊತ್ತಾಯ್ತು? ವೇದವ್ಯಾಸರ ಉಪದೇಶವನ್ನು ಹೊಂದಿ ಜ್ಞಾನ ಪಡೆದರು. ಆದ್ದರಿಂದ
ಜ್ಞಾನ ಬಂದಿತ್ತು. ಆದರೆ ಅರ್ಜುನಿಗೆ ಏನಾಗಲಿಲ್ಲ ಅದೀಗ ಈ ಪರಂಪರೆಯಲ್ಲಿ ಬರಲಿಲ್ಲ ಅದು, ಆ ಪರಂಪರೆಯಿಂದ ಬಂತು. ಎಲ್ಲಿ ಅದು ಇದಾಗಬೇಕಾದ್ರೆ ಹೆಸರಾಗಬೇಕಾದ್ರೆ ಮತ್ತೆ ಈ ಪರಂಪರೆ ಪಾಂಡರಾಜ ಇಲ್ಲ, ಆದ್ದರಿಂದ ಬರಲಿಲ್ಲ. ಧೃತರಾಷ್ಟ್ರಾಜ ದಾರಿ ತಪ್ಪು ಹೋಗ್ಬಿಟ್ಟ, ಅದು ಹೇಳೋ ಚಾನ್ಸೇ ಇಲ್ಲ, ಆತನೇ ಹೇಳಬೇಕಾಯ್ತು. ಮತ್ತು ಇನ್ಯಾರು ಹೇಳಬೇಕು? ಭೀಷ್ಮದ್ರೋಡರೆಲ್ಲ ಅವರಿಗೆ ತಿಳ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅವರಿಗೆ ಕ್ಲಾರಿಟಿ ಇಲ್ಲ. ದೇಫರ್ ಏನಾಯ್ತು ಈಗ, ನಾನು ಹೇಳ್ತೀನಿ ಅಂತ ಹೇಳ್ತಾ ಇದಿಷ್ಟು ಗ್ಯಾಪ್ ಇದೆ. ಪಾಂಡರಾಜ ಹೇಳಬೇಕಾಗಿತ್ತು ನ್ಯಾಯವಾಗಿ, ಇವ್ರು ಚಿಕ್ಕದ್ರಿದ್ದಾಗಲೇ ಆತ ಹೋಗಿಬಿಟ್ಟಿದ್ರಿಂದ ಹೇಳೋ ಪ್ರಸಂಗ ಬರಲಿಲ್ಲ. ಪಂಚರಾತ್ರಾತ್ಮಕ ಜ್ಞಾನಂ, ಪಂಚರಾತ್ರ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಯಾತಕ್ಕೆ ಅಂದರೆ ಮಹಾಭಾರತದ್ದೇ ಆದ್ದರಿಂದ ರೆಫರೆನ್ಸ್ ಕೊಡ್ಬೇಕಾದ್ರೆ ರೆಫರೆನ್ಸ್ ಕೊಟ್ಟು ಪಂಚರಾತ್ರ, ಮಹಾಭಾರತ, ರಾಮಾಯಣ ಎಲ್ಲ ಏನವು ಸದಾಗಮಗಳಾದ್ದರಿಂದ ಮೂಲಭೂತ ಸದಾಗಮ 7ರಲ್ಲಿ ಸೇರಿದೆ. ಅದಕ್ಕೆ ಅದು ಪಂಚರಾತ್ರಾತ್ಮಕ ಎಂಬ ಒಂದು ಮಾತಿಗೆ ಸಮಸ್ತ ವೇದಾತ್ಮಕ ಎಲ್ಲ ಸೇರಿಸಿ ಅರ್ಥ ಮಾಡ್ಕೋಬೇಕು. ಜ್ಞಾನಂ ವ್ಯಾಸೋ ಅದಾತ್ ಪಾಂಡವೇಶು ತತ್ ತೇಷಾಮೇವ ಅವತಾರೇಶು ಸೇನಾಮಧ್ಯೆ ಅರ್ಜುನಾಯ ಚ. ಎಲ್ಲಿ ಯಾವಾಗ ಹೇಳಿದ? ಕೃಷ್ಣರೂಪದಿಂದ, ಅದು ವ್ಯಾಸರೂಪದಿಂದ ಹೇಳಿಯಾಗಿತ್ತು, ಕೃಷ್ಣರೂಪದಿಂದ ಹೇಳ್ತಾ ಇದ್ದಾನೆ. ತೇಷಾಮೇವ ಅವತಾರೇಶು ಸೇನಾಮಧ್ಯೆ ಅರ್ಜುನಾಯ ಚ. ಇದರಲ್ಲಿ ಇಂದ್ರಿಗೆ ಹೇಳಿದ್ದು, ಅರ್ಜುನ ಇದ್ದಾನೆ, ಸೂರ್ಯನಿಗೆ ಹೇಳಿದ್ದು ಕರ್ಣ ಇದ್ದಾನೆ, ಗೊತ್ತಾಯ್ತಾ? ಅವತಾರಗಳೆಲ್ಲ ಸೇರಿದೆ. ಬ್ರಹ್ಮದೇವರು, ಭಾವಿ ಬ್ರಹ್ಮದೇವರು, ವಾಯುದೇವರಿದ್ದು, ಭೀಮಸೇನ ದೇವರಿದ್ದಾರೆ, ಎಲ್ಲರೂ ಸೇರಿ ಆಯಿತು. ಯಮ, ಸೂರ್ಯ ಇದ್ದಾರೆ, ಯಮನ ಅವತಾರ ಧರ್ಮರಾಜ, ಸೂರ್ಯನ ಮಗ ಆತ. ಅವರು ಅದಕ್ಕೆ ಅವತಾರೇಶು ಅಂತ ಹೇಳಿದ್ರಿಂದ ಅವರೆಲ್ಲರೂ ಕೂಡ ಏನಾಗಿದ್ದಾರೆ ಈಗ, ಅವರ ಸಮರು ಅವತಾರ ಮಾಡಿದ್ದಾರೆ. ಅವರಿಗೆ ಹೇಳ್ತಾ ಇದ್ದೇನೆ. ಪ್ರಾದಾದ್ ಗೀತೇತಿ ನಿರ್ದಿಷ್ಟಂ ಸಂಕ್ಷೇಪೇಣ ಅಯುಯುತ್ಸವೇ. ಇವನಿಗೆ ಆತ ಹೇಳಬೇಕಾಯಿತು ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು ಈತನಿಗೆ. ಯುಯುತ್ಸು ಎಲ್ಲಿ ಬಂತು? ಯುಯುತ್ಸು ಅನ್ನೋ ಪದ ಎಲ್ಲಿ ಬಂದಿದೆ? ಪದ ಧರ್ಮಕ್ಷೇತ್ರೇ ವಿರುಕ್ಷೇತ್ರೇ ಸಮಯುಕ್ತ ಯುಯುತ್ಸವ. ಅಂದರೆ ಯೋದ್ಧಂ ಮಿಚ್ಚು ಯುಯುತ್ಸು ಅಂತ ಅರ್ಥ. ಯೋದ್ಧಂ ಮಿಚ್ಚು, ಯುದ್ಧ ಮಾಡೋಕ್ಕೆ, ನೀರು ಕುಡ್ಲಿಕ್ಕೆ ಇಷ್ಟಪಟ್ಟರೆ ಪಿಪಾಸು, ಊಟ ಮಾಡೋಕ್ಕೆ ಇಷ್ಟಪಟ್ಟರೆ ಬುಭುಕ್ಷು, ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ ಜಿಜ್ಞಾಸು, ಮುಕ್ತಿಗೆ ಇಷ್ಟಪಟ್ಟರೆ ಮುಮುಕ್ಷು. ಇದು ಯುಯುತ್ಸು. ಇವರು ಯುಯುತ್ಸುಗಳಾಗಿಬಿಡ್ಬೋದು ಹೊರತು ಏನಾಗಲಿಲ್ಲ. ಯುದ್ಧಕ್ಕೆ ಹೊರಟ ಇದ್ದ, ಅವ ಬಿಟ್ಟುಬಿಟ್ಟ. ಅವನು ಯುಯುತ್ಸು ಆಗಬಾರ್ದಾಗಿತ್ತು, ಆದ ದುರ್ಯೋಧನ. ಯುಯುತ್ಸು ಆಗಬೇಕಾಗಿತ್ತು, ಆಗೋದಿಲ್ಲ ಆಯಿತು. ಅದಕ್ಕೆ ಅವನಿಗೂ ಉಪದೇಶ ಮಾಡಿದ ಯುದ್ಧ ಮಾಡಬೇಡ ಅಂಥೇಳಿ, ಇವರು ಉಪದೇಶ ಮಾಡಿದ ಯುದ್ಧ ಮಾಡು ಅಂಥೇಳಿ. ಅದೇ ಕೃಷ್ಣನೇ ದುರ್ಯೋಧನ ಶ್ರೋತೃವಾದಾಗ ಯುದ್ಧ ಮಾಡಬೇಡ ಅಂತ ಹೇಳಿದ್ದು, ಇವರಿಗೆ ಶ್ರೋತೃವಾದಾಗ ಯುದ್ಧ ಮಾಡು ಅಂತ ಹೇಳ್ತಾರೆ. ಯಾಕೆಂದ್ರೆ ನಿಷಿದ್ಧ ಯುದ್ಧ ಮಾಡ್ತಾ ಇದ್ದಾನೆ. ಧರ್ಮಯುದ್ಧ ಪಾಂಡವರಿಗೆ, ಅವನಿಗೆ ಯುದ್ಧ, ಧರ್ಮಯುದ್ಧ ಅಲ್ಲ ಅದು. ತೇಷಾಮೇವ ಅವತಾರೇಶು ಸೇನಾಮಧ್ಯೆ ಅರ್ಜುನಾಯ ಚ ಪ್ರಾದಾದ್ ಗೀತೇತಿ ನಿರ್ದಿಷ್ಟಂ ಸಂಕ್ಷೇಪೇಣ ಅಯುಯುತ್ಸವೇ. ಅಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ ಅಂದರೆ ಸಮಸ್ತ ಶಾಸ್ತ್ರಾರ್ಥ ಸಂಗ್ರಹ ಭಗವದ್ಗೀತಾ. ಅದು ಪಂಚರಾತ್ರ ಓದ್ಕೊಂಡ್ಬಿಡ್ತೀವಿ ಅಂತ ಓದ್ಲಿಕ್ಕೆ ಹೋಗಬಾರ್ದು. ಯಾತಕ್ಕೆ? ಶತಕೋಟ್ಯ ಪಂಚರಾತ್ರ, 100 ಕೋಟಿ ಶ್ಲೋಕ ಇದೆ. ಇದು ಬರೀ 700 ಶ್ಲೋಕ. ಅದರಿಂದ ಓದೋದು ಭಾರಿ ಸುಲಭ ಆಯಿತು. ಅದಕ್ಕೋಸ್ಕರ ಇದಿರ್ತಾರೆ ಹೇಳಿದ್ದು. ಅದು ಸಿಂಪಲ್ ಆಗುತ್ತೆ. ಈ ಕ್ಯಾಶು ₹1 ಕಾಯಿನಲ್ಲಿ ₹2 ಕೊಟ್ಟರೆ ಹೇಗಿರ್ತದೆ, ಡಿ ಕೊಟ್ಟರೆ ಹೇಗಿರ್ತದೆ, ವೆರಿ ಸಿಂಪಲ್. ಅದಕ್ಕಿಂತ ಸೇಫ್ ಇದು. ಮತ್ತು ಯಾರಿಗೆ ಕೊಟ್ಟಿರ್ತಾರೆ ಅವರಿಗೆ ಬರುತ್ತೆ. ಮತ್ತೆ ಇದು ವಿಶೇಷನೇ. ಜ್ಞಾನ ಯಾರಿಗೆ ಕೊಡ್ತಾರೆ? ಅಕಸ್ಮಾತ್ ಕದ್ದು ಕೇಳಿಸ್ಕೊಂಡ್ರೆ ಜ್ಞಾನ ಬರೋಲ್ಲ. ಯಾಕೆ ಬರಲ್ಲ ಹೇಳಿ? ಇವನು ಹೇಳೋ ಉದ್ದೇಶ ಅವನಿಗಿಲ್ಲ, ಅಲ್ಲಿ ಕೆಲಸ ವರ್ಕ್ ಮಾಡಲ್ಲ ಅಂತ ಅರ್ಥ. ವರ್ಕ್ ಮಾಡೋದಿಲ್ಲ. ಅದಕ್ಕೇನು ಡಾಕ್ಟ್ರು ಔಷಧಿ ಕೊಡ್ತಾ ಇರ್ತಾರೆ, ಪಕ್ಕದಲ್ಲಿ ಕೇಳ್ತಾ ಇರ್ತಾರೆ, ಆಮೇಲೆ ಹೋಗಿಬಿಡ್ತಾರೆ. ಫೀಸ್ ಕೊಟ್ಟು ಯಾಕೆ ₹300 ಕೊಡಬೇಕು ಅಂತೇಳಿ ಆ ಔಷಧಿ ತೊಗೋತಾರೆ, ಬಜಿತಾ ಬಿಡುತ್ತೆ. ಯಾಕೆ? ಅವ್ರು ಹೇಳಿದ ಮಾತ್ರಕ್ಕೇ ಅವನ ಡಿಸೀಸ್ ಬೇರೆ, ಇವನ ಡಿಸೀಸ್ ಬೇರೆ. ಮತ್ತು ಇವನಿಗೆ ಕೊಡಬೇಕಾದ ಔಷಧಿ ಬೇರೆ. ಮತ್ತು ಡೋಸೇಜ್ ಚೇಂಜ್ ಮಾಡ್ತಾರೆ ಕೆಲವು ಸಲ. ಸೇಮ್ ಔಷಧಿನೇ ಇರ್ಬೋದು, ಡೋಸೇಜ್ ಚೇಂಜ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು? ಅದೇ ಇದರಲ್ಲೇ ತಗೋಬೇಕು. ಇಲ್ಲಿ ಕೃಷ್ಣ ಉಪದೇಶ ಮಾಡಿದ್ದು ಈತನ ಮಾತು ತಿಳಿಲಿ ಅಂತ ಹೇಳ್ತಿರೋದ್ರಿಂದ ತಿಳಿತಾ ಇದೆ. ಸಂಕ್ಷೇಪೇಣ ಅಯುತ್ಸವೇ ಯಥಾ ಕುರ್ವಂತಿ ಕರ್ಮಾಣಿ ಯಥಾ ಜಾನಂತಿ ದೇವತಾ. ಮಾತಿನ ಅರ್ಥ ಆಗುತ್ತೆ. ಜ್ಞಾನ ಯಾರಿಗೆ ಹೇಳ್ತಾರೋ ಅವ್ರಿಗೆ ಮಾತ್ರ ಬರುತ್ತೆ, ಉಳಿದವ್ರಿಗೆ ಬರೋದಿಲ್ಲ ಅಂತ ದೃಷ್ಟಾಂತ. ಡಿ ಯಾರಿಗೆ ಕೊಟ್ಟಿರ್ತಾರೆ ಅವ್ರಿಗೆ ಮಾತ್ರ ಏನು ಕ್ಯಾಶ್, ಉಳಿದವ್ರಿಗೆ ಆಗೋದಿಲ್ಲ. ಗೊತ್ತಾಯ್ತಾ? ಅದು ನೋಡಿ ಸಂತೋಷ ಪಡಬೇಕು ಹೊರತು ತಲೆ ಸಿಗೋ ಚಾನ್ಸ್ ಇಲ್ಲ. ಇವನಿಗೆ ಕ್ಯಾಶಾಗಿ ಉಳಿದವ್ರಿಗೆ ಕೊಡ್ಬೋದು ಅಷ್ಟೇ, ಅವನೇ ತೊಗೊಳಕ್ಕೆ ಬರಲ್ಲ. ಅದನ್ನು ಯಥಾ ಕುರ್ವಂತಿ ಕರ್ಮಾಣಿ. ಇದು ಮಂತ್ರದ ಉಪಯೋಗ ಗೊತ್ತಾಗುತ್ತೆ. ಮಂತ್ರ ಯಾರು ಕೇಳಿಸ್ಕೊಂಡ್ರೆ ಅವ್ರು ಯಾರೋ ಮಂತ್ರ ಉಪಯೋಗ ಮಾಡ್ತಾರೆ. ಅದಕ್ಕೆ ಮಂತ್ರ ಏನು ಮಾಡಿದ್ರು ಗೊತ್ತಾ? ಗಟ್ಟಿಯಾಗಿ ಹೇಳಬೇಡಿ ಅಂತ ಹೇಳ್ತಾರೆ. ಗಟ್ಟಿಯಾಗಿ ಹೇಳಿ ಏನು ಮಾಡುತ್ತಾರೆ? ಕೇಳಿಸ್ಕೊಂಡು ನಾನು ಮಂತ್ರ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು ಅಂತಾನೆ ಕಿವಿಯಲ್ಲೇ ಹೇಳಬೇಕು. ಕಿವಿಯಲ್ಲಿ ಇವ್ರು ಯಾಕೆ ಹೇಳ್ತಾರೆ? ಇವರಿಗೆ ಬರೋದಿಲ್ಲ ಅದರಿಂದ ಕಿವಿಯಲ್ಲಿ ಹೇಳ್ಬಿಡ್ತಾರೆ. ಗಾಯತ್ರಿ ಮಂತ್ರ ಅಪ್ಪ ಮಗನಿಗೆ ಏನು ಹೇಳ್ಕೊಡ್ಬೇಕು? ಪಾಪ ಅವ್ನು ಪಾಪ ಮುಂದಿನ ಜನ್ಮದಲ್ಲೇ ಮಾಡಿಲ್ಲ ಅವನು.
ಉಪನ್ಯಾಸ ಕೂಡಿಸ್ಬಿಟ್ಟಿರ್ತಾರೆ, ಗಟ್ಟಿ ಬೇರೆ ಬಾರಿಸ್ತಿರ್ತಾರೆ. ಅವ್ರು ಹೇಳಿದ್ರು ಬಿಟ್ಟರು ಗೊತ್ತು ಕೂಡ ಆಗೋದಿಲ್ಲ. ಅವ್ನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಲಾಚಿಗೆ ಆಗುತ್ತೆ. ಪ್ರಾಮಾಣಿಕ ನೀವೇ ಹೇಳಿಬೇಡಿ ಅಂತ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಅದು ಎಷ್ಟು ಅನ್ಯಾಯ ಅದೆಲ್ಲ. ಮಂತ್ರನ ರಹಸ್ಯವಾಗಿ ಹೇಳೋದಕ್ಕೆ ಕಾರಣ ಏನೇನಂತ ಬಿಡಿದವ್ರಿಗೆ ಗೊತ್ತು ಕೂಡ ಆಗಬಾರ್ದು, ಅಷ್ಟರ ಮಟ್ಟಿಗೆ ಸೀಕ್ರೆಟ್ ಇರಬೇಕು. ಅದು ಕೇಳಿದ ತಕ್ಷಣ ಏನಾಗುತ್ತೆ, ಮಂತ್ರದ ಮಹತ್ವ ಕಡಿಮೆ ಆಗುತ್ತೆ. ಇನ್ನೊಬ್ಬರು ಕಿವಿ ಬಿತ್ತೋ ಮಂತ್ರದ ಎಫೆಕ್ಟ್ ಕಡಿಮೆ ಆಗುತ್ತೆ. ಅವನಿಗೆ ಕೆಟ್ಟ ಸಿದ್ಧಿ, ಇವನಿಗೆ ಪೂರ್ಣ ಸಿದ್ಧಿ ಇಲ್ಲ, ಮಂತ್ರ ದುರುಪಯೋಗ ಆಗುತ್ತೆ. ಆದ್ದರಿಂದ ಫಾರ್ಮುಲಾ ಇನ್ನೊಬ್ಬರಿಗೆ ಕೊಟ್ಟರೆ ಹಾಗೋ ಹಾಗೆ ಕೊಡೋದಿಲ್ಲ. ಯಾವ ಫ್ಯಾಕ್ಟ್ರಿಯವರು ಕೂಡ ತಮ್ಮ ಮೇಲು ಕೊಟ್ಟು ಬಿಟ್ಟು ಕೊಡೋದಿಲ್ಲ. ಅರ್ಥ ಆಯ್ತಾ? ಅದು ರೈಟ್ ಇದ್ದಾಗ ಅದು ರೈಟ್ ಅಂದರೆ ಬಿಡಿದವ್ರು ಉಪಯೋಗ ಮಾಡೋಂಗಿಲ್ಲ. ಅದು ಇವ್ರ ಪರ್ಮಿಷನ್ನೇ ಬೇಕಾದ್ರೆ. ಸರ್ವೇ ಯಥಾ ಕುರ್ವಂತಿ ಕರ್ಮಾಣಿ. ಯಾವತ್ತು ಪುಸ್ತಕ ಕೊಂಡ್ಕೋತಾನೆ, ಕೊಂಡ್ರೆ ಓದ್ಲಿಕ್ಕೆ ಅಧಿಕಾರ ಇದೆ ಹೊರತು ಪ್ರಿಂಟ್ ಮಾಡಿಸಿ ಮಾರ್ಲಿಕ್ಕೆ ಅಧಿಕಾರ ಇಲ್ಲ. ಅದನ್ನು ಕಾಪಿ ಮಾಡಿಸಿ ಮಾರಿಬಿಟ್ರೆ ಆಮೇಲೆ ಮಾರಾಗಿಲ್ಲ. ನಾವು ಓದ್ಲಿಕ್ಕೆ ಮಾತ್ರ ಪರ್ಮಿಷನ್ ಅದು, ಇದಕ್ಕಲ್ಲ. ಯಥಾ ಕುರ್ವಂತಿ ಕರ್ಮಾಣಿ ಯಥಾ ಜಾನಂತಿ ದೇವತಾ ಗೀತೇತಿ ಸಂಕ್ಷೇಪೇಣ ಸರ್ವೇ ಕಾರ್ತಯುಗಾಶ್ಚೈವ ರೂಪಾಶ್ಚ ಮನುಪೂರ್ವಕಾ. ಯಥಾ ಪರಂಪರಾಪೂರ್ವಕ ಅಂತ ಹೇಳಿದರು, ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು. ಯಥಾ ಕುರ್ವಂತಿ ಕರ್ಮಾಣಿ ಯಥಾ ಜಾನಂತಿ ದೇವತಾ. ದೇವತೆಗಳ ಕರ್ಮ ಮಾಡ್ತಾರೆ, ಹೇಗೆ ತಿಳಿತಾರೆ. ಸರ್ವೇ ಕಾರ್ತಯುಗಾಶ್ಚೈವ. ಕಾರ್ತಯುಗ ಅಂದರೆ ಕೃತಯುಗದಲ್ಲಿ ಏನು ಧರ್ಮಗಳಿದ್ವಲ್ಲ ಅದೆಲ್ಲ ಕೂಡ ರೂಪಾಶ್ಚ ಮನುಪೂರ್ವಕಾ. ಮನು ಮೊದಲಾದವರೆಲ್ಲ ಕೇಳ್ತಾ ಬಂದರು. ಜ್ಞಾತವ್ಯಂ ಚೈವ ಕರ್ತವ್ಯಂ ಯಥಾ ಸರ್ವೈರ್ ಮುಮುಕ್ಷುಭಿ. ಎಲ್ಲ ಮುಮೂರ್ತಗಳು ಹೇಗೆ ತಿಳ್ಕೋಬೇಕು, ಹೇಗೆ ಮಾಡಬೇಕು ಮೊದಲೆಲ್ಲ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ತ್ರೇತಾದಿತಿ ತ್ರಿಷು ಜಾತೈಶ್ಚ ಗೀತಾಯಾಮ್ ತದುದಾಹೃತ. ಬರಲೇ ಕಾಲ ದೊಡ್ಡದಾಯಿತು ಅಂಬೋದಕ್ಕೆ ಹಿಂದಿನ ಕಾಲ ಬಿಟ್ಟುಬಿಡಿ, ಕೃತಯುಗನೇ ತಗೊಳ್ಳಿ ಹೋಗಿ. ಕೃತಯುಗದಿಂದ ಹಿಡಿದು ತ್ರೇತಾ ದ್ವಾಪರದ ಎಂಡ್ ಹೊತ್ತಿಗೆ ಎಷ್ಟಾಯ್ತು? ಆಗ 70% ಕಾಲ ಹೊರಟೋಯ್ತು. ಅಡ್ಡು ಲಾಂಗ್ ಗ್ಯಾಪ್ ಬಂದುಬಿಟ್ಟಿದೆ. ಲಾಂಗ್ ಗ್ಯಾಪ್ ಬಂದಿದ್ದಕ್ಕೆ ಮೆರಲಿಕ್ಕೆ ಅನುಕೂಲ ಆಯಿತು. ಅದೇ ಅದು ಮತ್ತೆ ಹೇಳಬೇಕಾದ ನೆಸಿಟಿ ಬಂತು. ಯಥಾ ಸರ್ವೈರ್ ಮುಮುಕ್ಷುಭಿ ತ್ರೇತಾದಿ ತ್ರಿಷು ಜಾತೈಶ್ಚ ಗೀತಾಯಾಮ್ ತದುದಾಹೃತಂ. ಗೀತೆಯಲ್ಲಿ ಅದಿಷ್ಟನ್ನು ಹೇಳಿಬಿಟ್ಟಿದ್ದಾನೆ. ಪಾಂಡವಾದ್ಯಾ ಕ್ಷೇಮಕಾಂತಾ ಕರಿಷ್ಯಂತಿ ಚ ಜಾನತೆ. ಪಾಂಡವರಿಂದ ಪ್ರಾರಂಭ ಮಾಡಿ ಯಾರವರೆಗೂ? ಕ್ಷೇಮಕಾಂತ ಅಂತ ಹೇಳಬಾರ್ದು. ಇವಾಗ ಕನ್ನಡ ಭಾರತ ಏನು ಮಾಡಿ ಕ್ಷೇಮಕಾಂತ ಅಂತ ಹೆಸರು ಹೇಳಿಬಿಡ್ತಾರೆ. ಕ್ಷೇಮಕ ಅಂತ, ಕ್ಷೇಮಕರವರೆಗೆ ಅಂತ ಅರ್ಥ. ಅದು ಇವರು ಕ್ಷೇಮಕಾಂತ ಅಂತ ಹೆಸರು ಹಾಕಿಬಿಟ್ರೆ ಕೊನೆಗೆ. ಕ್ಷೇಮಕಾಂತ ಅಲ್ಲ ಅಂತ ಹೆಸರು, ಕ್ಷೇಮಕ ಅಷ್ಟೇ. ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಪಾಂಡವಾದ್ಯ ಇದೆ, ಪಾಂಡವರನ್ನು ಮೊದಲು ಮಾಡಿ ಕ್ಷೇಮಕನವರೆಗೆ ಅಂತ ಅರ್ಥ. ಕ್ಷೇಮಕಾಂತ ಅಂತ ಓದಬಾರ್ದು. ಕರಿಷ್ಯಂತಿ ಚ ಜಾನತೆ. ಅವರು ತಿಳ್ಕೊಂಡ್ರು, ಮಾಡ್ತಾ ಬಂದರು. ಮುಂದೀಗ ಪಾಂಡವರಿಗೆ ಬಂತಲ್ಲ, ಎಲ್ಲಿವರೆಗೆ ಬರುತ್ತೆ ಇದು? ಆಮೇಲೆ ಕ್ಷೇಮಕನವರೆಗೂ ಬರುತ್ತೆ. ಆಮೇಲೆ ನಿಧಾನ ಗ್ಯಾಪ್ ಶುರುವಾಗುತ್ತೆ ಮತ್ತೆ. ಅದು ಭಾಷ್ಯ ತಾತ್ಪರ್ಯ ಬೇಕಾಯ್ತಾಗ. ಗೀತಾ ಅಷ್ಟೇ ಸಾಕಾಗಿ, ಗೀತಾ ಇದ್ದರೂ ಅರ್ಥ ಆಗ್ತಿದ್ದಿಲ್ಲ ಅವ್ರಿಗೆ. ಏನಾಯಿತು? ಭಾಷ್ಯ ತಾತ್ಪರ್ಯ ಬೇಕಾಯಿತು. ತಥೈವ ತೇನ ಗೀತಾಯ. ಅಲ್ಲೂ ಕಡಿಮೆ ಬಂದ ಟೀಕಾ ಬೇಕಾಯಿತು, ಇನ್ನು ಬಂದ ಟಿಪ್ಪಣಿಗಳು ಬೇಕಾಯಿತು. ಈ ರೀತಿ ಮುಂದೆ ಬರಲಿಕ್ಕೆ ಸ್ವಲ್ಪ ಗ್ಯಾಪ್ ಅಂತಷ್ಟೇ ಇನ್ನೊಬ್ರು ಬೇಕಾಗುತ್ತೆ. ಕರಿಷ್ಯಂತಿ ಚ ಜಾನತೆ. ತಥೈವ ತೇನ ಗೀತಾಯ ನಾಸ್ತಿ ಶಾಸ್ತ್ರಂ ಸಮಮ್ಮತಂ. ಹೀಗಿರೋದ್ರಿಂದನೇ ಗೀತೆಗೆ ಸಮನಾದ ಶಾಸ್ತ್ರ ಇಲ್ಲ. ಮೊದಲೇನು ಹೇಳಿದ್ರು ಆಚಾರ್ಯ ಗೀತಾ ಭಾಷೆ ಪ್ರಾರಂಭದೊಳಗೆ? ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ಅಂತ ಹೇಳಿದರು. ಗೀತಾ ಭಾರಿ ಶ್ರೇಷ್ಠ ಅಂತ ಹೇಳಿದರು. ಹೇಗೆ ಅಂತ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾತಕ್ಕಂತ ಇದಿಷ್ಟ ಪರಂಪರೆಯ ದೃಷ್ಟಿಯಿಂದ, ಮೂಲ ದೃಷ್ಟಿಯಿಂದ, ಯಾರು ಹೇಳಿದರು ಎಂಬ ದೃಷ್ಟಿಯಿಂದ ಇದೆಲ್ಲ ಅರ್ಜುನಿಗೆ ಯಾತಕ್ಕೆ ಹೇಳಿದರು, ಮುಂದೆ ಎಲ್ಲಿವರೆಗೆ ಇರುತ್ತೆ ಎಲ್ಲ ವಿಷಯನ ಬರೋ ಹಾಗೆ ದೊಡ್ಡ ಕೊಟೇಶನ್ ಇದು. ಇಷ್ಟಾದರೂ ತಮ್ಮ ಮಾತೇನಿಲ್ಲ ಅದೊಳಗೆ, ಬರೀ ಕೊಟೇಶನ್ ಅಷ್ಟೇ. ಒಂದು ಚೂರು ಬರೋದಿಲ್ಲ ಅದಕ್ಕೆ, ಫುಲ್ ಕೊಟೇಶನ್ ಕೊಟ್ಟು ಸುಮ್ಮನೆ ಆಗಿಬಿಟ್ರು ಅಷ್ಟೇ. ವೇದಾರ್ಥಪೂರ್ವಕಂ ಜ್ಞೇಯಂ ಪಂಚರಾತ್ರಂ ತಥೋಖಿಲಂ. ಈ ವೇದ ಮೂಲವಾಗಿ ಬಂದಿರೋದ್ರಿಂದ ವೇದಾರ್ಥಪೂರ್ವಕ, ವೇದರ ಅರ್ಥ ಪಂಚಾರ ಎಲ್ಲ ಸೇರಿಸ್ಕೊಂಡು ಹೇಳಬೇಕೆ ಹೊರತು ಬರೀ ಗೀತಾ ಓದಿದ್ರೆ ಅರ್ಥ ಆಗೋದಿಲ್ಲ. ತತ್ ಸಂಕ್ಷೇಪಶ್ಚ ಗೀತೇಯಂ ತಸ್ಮಾತ್ ನಾಶ್ಯಾಹ ಸಮಂ ಕ್ವಚಿತ್. ಆದ್ದರಿಂದ ಗೀತೆಗೆ ಸಮನಾದಂಥ ಮತ್ತೊಂದು ಗ್ರಂಥ ಇಲ್ಲ. ಗೀತೆ ಹೈಯೆಸ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ಭಾರಿ ಸುಲಭವಾಗಿ ಎಲ್ಲರೂ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗತಕ್ಕಂಥ ಕೃತಿ ಭಗವದ್ಗೀತೆ. ಇತಿ ಬ್ರಹ್ಮವೈವರ್ತೆ ವ್ಯಾಸಾದವಾಪ ಪರಮಾತ್ಮ ಸುತತ್ವ ವಿದ್ಯಾಂ ಧರ್ಮಾತ್ಮಜೋಪಿ ಸತತಂ ಭಗವತ್ ಪ್ರಪನ್ನಃ ತೇ ಪಂಚ ಪಾಂಡುತನಯ ಮೂದುರ್ನಿತಾಂತಂ ಸದ್ಧರ್ಮಚಾರಿಣಃ ಉರುಕ್ರಮ ಶಿಕ್ಷಿತಾರ್ಥಾಃ. ಉರುಕ್ರಮ ವೇದವ್ಯಾಸ ಅವರಿಂದ ಪಾಠ ಕೇಳಿದ್ರು ಅಂತ ಅಲ್ಲಿ ಬಂದಿದೆ. ಆಚಾರ್ಯ ಪ್ರಮಾಣ ಕೊಟ್ಟಿದ್ದಾರೆ. ಒಟ್ಟು ದೊಡ್ಡ ಘಟ್ಟ ಮುಗೀತೀಗ. ಗೀತಾ ಭಾಷ್ಯನೂ ಆಯಿತು, ತಾತ್ಪರ್ಯನೂ ಆಯಿತು. ಆ ದೃಷ್ಟಿಯಿಂದ ಏನಾಯ್ತು, ಗೀತೆ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿದಾಗಾಯಿತು. ಪರಂಪರೆ ಬೇಕು ಅಂತಾಯಿತು. ಅದಕ್ಕೆ ನಾವೇ ಓದ್ಕೋತೀವಿ ಅಂತ ಹೊರಟೋಯ್ತು. ಈಗ ಆನ್ಲೈನ್ ಕೇಳಿದಾಗ ಏನಾಗುತ್ತೆ, ಆನ್ಲೈನ್ ಊಟ ಹಾಕಿದ್ರೆ ಹೇಗಿರ್ತದೆ, ನೋಡ್ಕೊಂಡು ಹೋಗ್ಬೇಕು ಅಷ್ಟೇ, ಹೊರತು ಊಟ ಮಾಡೋಂಗಿಲ್ಲ.
ಆನ್ಲೈನ್ ಜ್ಞಾನ ಕೊಡ್ಬೋದು, ಆನ್ಲೈನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬುಕ್ ಮಾಡಿ ತರಿಸ್ಬೋದಾ, ಆದರೆ ಡೈರೆಕ್ಟ್ ಹಾಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಹಾಂ, ಇರೋದಿಲ್ಲ. ಯಾಕೆ ಅಂದರೆ ಅವ್ರು ಕೇಳ್ತಾರೆ, ಆನ್ಲೈನ್ ಜಾಸ್ತಿ ಕೇಳ್ತಾರೆ ಅಂತ ಅರ್ಥ. ಗೊತ್ತಾಯ್ತಾ? ಸಮರ್ಥನೆ ಮಾಡ್ಕೊಳ್ಳೋಕೆ ಬೇಡ, ಕೇಳ್ತಾರೆ. ಅನಿವಾರ್ಯವಾದ ತಪ್ಪಲ್ಲ, ಬಟ್ ಸಾಧ್ಯ ಇದ್ದಾಗ ಅವಾಯ್ಡ್ ಮಾಡಬಾರ್ದು.